ಅನಿಮ್ ಅವ್ರಿಗೆ ನಮಸ್ತೆ. ಆಂಟಿ ನಮಸ್ತೆ ಆಂಟಿ, ಹೇಗಿದ್ದೀರಾ? ದೇವ್ರ ಕೃಪೆಯಿಂದ ಆರೋಗ್ಯವಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾ ಚೆನ್ನಾಗಿದ್ದೆ ಆಂಟಿ, ಥ್ಯಾಂಕ್ ಯು ಆಂಟಿ. ನೆನ್ನೆ ಚೆನ್ನಾಗಿತ್ತು. ಥ್ಯಾಂಕ್ ಯು ಆಂಟಿ. Good morning, everybody. ಅಂಕಲ್ ನಮಸ್ಕಾರ, ಗುಡ್ ಮಾರ್ನಿಂಗ್. We'll start. ಎಸ್ ಅಂಕಲ್. ದೇವರ ಮಹಾಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಕೂಡಿ ಬಂದಿರುವಂತಹ ದೇವಮಾತೆಗೆ, ದೇವರ ಸಭೆಗೆ, ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುವಂತನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವೇದದಲ್ಲಿ ದೇವರ ವಾಕ್ಯ ಭಾಗದಲ್ಲಿ ನಾನು ಆರಿಸಿಕೊಂಡಂತಹ ಭಾಗ ಮತ್ತಾಯನ ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 23ರಿಂದ 27 ವಚನಗಳ ತನಕ. ಮತ್ತಾಯನ ಬರೆದಂತ ಸುವಾರ್ತೆ 8ನೇ ಅಧ್ಯಾಯ 23ರಿಂದ 25 ವಚನಗಳ ತನಕ. ಆತನು ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂದೆ ಹೋದರು. ಅವರು ಹೋಗುತ್ತಿರುವಾಗ ಸಮುದ್ರವು ಅಲ್ಲಕಲ್ಲೋಲವಾಗಿ ದೋಣಿಯು ತೆರೆಗಳಿಂದ ಮುಚ್ಚಿ ಹೋಯಿತು. ಆದರೆ ಆತನು ನಿದ್ರೆ ಹತ್ತಿ ಮಲಗಿದ್ದನು. ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ, ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನ ಅವರಿಗೆ ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಕದಲಿಸಿದನು. ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ, ಈತನು ಎಂಥವನಾಗಿರಬಹುದು, ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಿ. ಹಿರಿಯರಾದಂತ ಇಲ್ಲಿ ನಮ್ಮವರು ಸಣ್ಣ ಪ್ರಾರ್ಥನೆಯನ್ನ ಮಾಡಬೇಕೆಂದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ, ಸ್ವಾಗತಿಸ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ರಾಜ. ಈವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ಎಲ್ಲ ಕೇಡು ಗಂಡಾಂತರ ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನೂತನ ದಿನವನ್ನು ನೋಡುವಂತೆ ಈ ಸಮಯವನ್ನು, ಈ ಸುಂದರವಾದ ಸಮಯವನ್ನು ನಮಗೆ ಕೊಟ್ಟಿಯಲ್ಲಪ್ಪ. ಈ ಸುಂದರವಾದ ಸಭೆಯನ್ನು ಕೊಟ್ಟು ನಿನ್ನನ್ನು ಆರಾಧಿಸಿ ಸ್ತುತಿಸಲು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ಸಭೆಗಾಗಿ ಸ್ತೋತ್ರ, ಸಭೆ ಪಾಲಕರಿಗಾಗಿ ಸ್ತೋತ್ರ, ಸಭಿಕರಿಗಾಗಿ ಸ್ತೋತ್ರ ರಾಜ. ಅಪ್ಪ, ನಿನ್ನನ್ನು ಸ್ತುತಿಸುವುದು ಕೊಂಡಾಡುವುದು ಯುಕ್ತವಾಗಿದೆ ಕರ್ತನೆ. ಯಾಕಂದರೆ ನೀನು ಸ್ತುತಿಗೆ ಯೋಗ್ಯನು, ಸರ್ವಶಕ್ತನು, ನಮ್ಮನ್ನು ಉಂಟು ಮಾಡಿದ ದೇವರು, ನಮ್ಮನ್ನು ಕಾಯ್ದು ಕಾಪಾಡುತ್ತಾ ವರ್ತಮಾನ ಭೂತ ಭವಿಷ್ಯತ್ ಕಾಲದ ದೇವರು ನೀನಾಗಿದ್ದಿ. ಅದಕ್ಕಾಗಿ ಸ್ತೋತ್ರಪ್ಪ. ಜೀವವುಳ್ಳ ದೇವರೇ, ಪರಿಶುದ್ಧನೇ 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 ನಿನಗೆ ಸ್ತೋತ್ರ. ಅಪ್ಪ, ನಾವು ಕೂಡ ನಿನ್ನಂತೆ ಕರ್ತನೆ ಆಗಬೇಕು, ನಿನ್ನಂತೆ ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸ್ಬೇಕು ಕರ್ತನೆ. ಇಲ್ಲಿವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿದ ನಡೆಸಿದ ದೇವರೇ, ಮುಂದೆಯೂ ನಮ್ಮನ್ನು ಇದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ಪರಿಶುದ್ಧರಾಗಿ ನಿನ್ನನ್ನೇ ಅವಲಂಬಿಸಿಕೊಂಡವರಾಗಿ ನಿಜವಾದ ದೇವರಾದ ನಿನ್ನನ್ನು ಸ್ತುತಿಸ್ತಾ ಕೊಂಡಾಡ್ತಾ ಪವಿತ್ರಾತ್ಮನಿಂದ ತುಂಬಿದವರಾಗಿ ಜೀವಿಸುವಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಒಬ್ಬರನ್ನೊಬ್ಬರು ಎಚ್ಚರಿಸಿಕೊಳ್ಳುತ್ತಾ ಬದುಕುವಂತೆ ನೀನು ಕಾಪಾಡು ದೇವ್ರೆ. ನೀನು ನಮ್ಮ ಜೊತೆಗಾರನು, ನಮ್ಮ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಸ್ನೇಹಿತನು ಕೂಡ ನೀನೇ ಅಪ್ಪ. ನೀನಿಲ್ದೆ ನಾವು ಬದುಕಲಾರದು ಕರ್ತನೆ. ಹೌದು ರಾಜ, ಸೃಷ್ಟಿಕರ್ತನು ನೀನೇ, ನಮ್ಮನ್ನು ನಡೆಸುವ ಆತನು ನೀನೇ ಪ್ರಭು.
ಅದಕ್ಕಾಗಿ ಸ್ತೋತ್ರ. ಈಗೋ ಕರ್ತನೆ, ಸೇರಿ ಬಂದಿರುವ ನಮ್ಮೆಲ್ಲರನ್ನು ಆಶೀರ್ವದಿಸಿ. ಯಾವ ಯಾವ ಉದ್ದೇಶದಿಂದ ಕರ್ತನೆ ನಿನ್ ಬಳಿಗೆ ಈ ಮುಂಜಾನೆ ಎದ್ದು ಬಂದಿರುವಾಗ ನೀನು ಅವರಿಗೆ ಬೇಕಾದೆಲ್ಲ ಸಹಾಯ ಅನುಗ್ರಹಿಸು ಕರ್ತನೆ. ನಮ್ಮನ್ನು ಆಶೀರ್ವದಿಸು, ಸಭೆ ಪಾಲಕರನ್ನು ಆಶೀರ್ವದಿಸು, ಅವರ ಕುಟುಂಬ, ಅವರ ಬಂಧು, ಅವ್ರ ಬಳಗ, ಪ್ರತಿಯೊಂದು ಅದೇ ರೀತಿ ಸೇರಿ ಬಂದಿರುವ ನಮ್ಮೆಲ್ಲರನ್ನು, ಸೇರಲಿರುವ ಎಲ್ಲರನ್ನು ಕರ್ತನೆ ನೀನು ಆಶೀರ್ವದಿಸಿ ನಡೆಸು. ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ. ಆತ್ಮಗಳನ್ನು ಬಲ್ಲಾತನು, ಹೃದಯದಲ್ಲಿ ಏನಿದೆ ಎಂದು ತಿಳಿದಾತನು. ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು. ನೀನೇ ಆದಿಯು ಅಂತ್ಯವಾಗಿದ್ದು ಕಾಯ್ದು ಕಾಪಾಡಬೇಕಿದ್ದು ನಮ್ಮ ಒಡೆಯನು, ತಂದೆ, ರಕ್ಷಕನೂ ಆಗಿರು ಯೇಸು ಪ್ರಭುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೇಲೆ ಆಮೇನ್ ಆಮೇನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನೆಯವರು ಇದ್ದಾರೆ, ಒಂದು ಒಳ್ಳೆಯ ಹಾಡನ್ನ ನಮಗೋಸ್ಕರ ಹಾಡಬೇಕೆಂಬುದಾಗಿ ಕೇಳ್ಕೊತೇನೆ. ಥ್ಯಾಂಕ್ ಯು ಅಂಕಲ್, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ once again thank you so much. When the trumpets of the Lord shall sound, and time shall be no more, and the morning breaks eternal, bright and fair, when the saints deserve shall gather over on the other shore, and the roll is yonder called up yonder there, when the roll is called up yonder, 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 I'll be there. Let us lay before the Master from the dawning till sundown. Let us talk of all his wondrous love care. And when all the life is over and the works and earth is done, when the roll is called up yonder, I'll be there. When the roll is called up yonder, 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 I'll be there. Majesty, worship his majesty. Unto Jesus be a glory, power, and praise. Majesty, kingdom, authority, flow from his throne unto his own, his anthem raise. So exalt, lift up on high the name of Jesus. Magnify, come glorify Christ Jesus the King. Majesty, worship his majesty. Jesus who died, now glorified, King of all kings. Jesus who died, now glorified, King of all kings. Majesty, worship his majesty. Unto Jesus be a glory, honor, and praise. Majesty, kingdom, authority, flow from his throne unto his own, his anthem raise. Flow from his throne unto his own, his anthem raise. Thank you, uncle. ಆಮೇನ್. ಥ್ಯಾಂಕ್ ಯು ಮಾ. ಉತ್ತಮವಾದಂತ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರ ವಾಕ್ಯದ ಭಾಗಕ್ಕೆ ನಾವು ಹೋಗೋಣ. ದಾವೀದನು ಬರೆದಂತಹ ಪ್ರಾರ್ಥನೆ ಕೀರ್ತನೆಗಳಲ್ಲಿ 20ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ. ದಾವೀದನು ಬರೆದಂತ ಕೀರ್ತನೆ 20ರಿಂದ 1ರಿಂದ 20ನೇ ಅಧ್ಯಾಯ 1ರಿಂದ 5 ವಚನಗಳ ತನಕ.
ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ದಾವೀದನು ಪ್ರಾರ್ಥನೆ ಮಾಡುವಾಗ ಭಕ್ತರ ಜೀವಿತದಲ್ಲಿ ದೇವರ ಕೃಪೆಯನ್ನ ಪಡೆದುಕೊಳ್ಳಲು ಬೇಕಾದಂತ ಉನ್ನತವಾದಂತ ಮಾರ್ಗಗಳನ್ನ ನಮಗೆ ಬೋಧಿಸುವಂತನಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನ ಕೇಳಲಿ. ದೇವರ ವಾಕ್ಯದಲ್ಲಿ ಯೆಶಾಯನು ಬರೆದಂತ ಪ್ರವಾದನೆ 50ನೇ ಕೀರ್ತನೆಗಳಲ್ಲಿ, ದಾವೀದನು ಬರೆದಂತ ಕೀರ್ತನೆಗಳಲ್ಲಿ 50ನೇ ಅಧ್ಯಾಯದಲ್ಲಿ ಹೀಗೆ ಬರೀತಾನೆ. ಕಷ್ಟ ಕಾಲದಲ್ಲಿ ಮೊರೆಯಿಡ್ರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವೆನು. ಕೀರ್ತನೆ 50ನೇ ಅಧ್ಯಾಯ 15ನೇ. ಇಕ್ಕಟ್ಟುಗಳಲ್ಲಿ, ಕಷ್ಟ ಕಾಲಗಳಲ್ಲಿ ಕರ್ತನ ಕೃಪೆ ನಮ್ಮ ಮೇಲೆ ಒದಗಿ ಬಂದು ಆತನು ನಮ್ಮನ್ನು ಎಲ್ಲಾ ಕಷ್ಟಗಳಿಂದ ಬಿಡಿಸಬೇಕಾದರೆ ಕಷ್ಟ ಕಾಲದಲ್ಲಿ ನಾವು ಮೊರೆ ಇಡುವಂತ ಮೊರೆಯನ್ನ, ಪ್ರಾರ್ಥನೆಯನ್ನ ದೇವರು ಕೇಳಬೇಕೆಂಬುದಾಗಿ ದಾವೀದನು ತಿಳಿಸುವಂತನಾಗಿದ್ದಾನೆ. ದೇವರ ಮಕ್ಕಳಿಗೆ ಈ ಒಂದು ಪರಿಜ್ಞಾನ ಯಾವಾಗಲೂ ಇರಬೇಕು. ವಿಶೇಷವಾಗಿ ದೇವರಾದುಕೊಂಡವರು, ದೇವರ ಜನಾಂಗ, ದೇವರ ಮಕ್ಕಳು ಈ ಭೂಮಿ ಮೇಲೆ ಕರ್ತನ ಮಹಿಮೆಗಾಗಿ ಜೀವಿಸುತ್ತಿರುವಂತವರು ನಾವು. ಆದುದರಿಂದ ಯಾವ ಸಮಯದಲ್ಲಾದರೂ ನಮ್ಮ ವಿರೋಧಿಯಾಗಿರುವಂತಹ ಸೈತಾನನು ಸಿಂಹದೋಪಾದಿಯಲ್ಲಿ ನಮ್ಮ ಮೇಲೆ ಎರಗಿ ಆಕ್ರಮಣ ಮಾಡುವ ಸಾಧ್ಯತೆಗಳಿವೆ. ಆತನು ನಮ್ಮ ಮೇಲೆ ಯಾವ ಸಮಯದಲ್ಲಿ ಆಕ್ರಮಣ ಮಾಡುತ್ತಾನೆ ಎಂಬತಕ್ಕಂಥ ಅರಿವು ನಮಗಿಲ್ಲದೆ ಇರುವುದರಿಂದ ನಾವು ಎಚ್ಚರವಾಗಿರಬೇಕು. ನಾವು ಎಚ್ಚರವಾಗಿರಬೇಕೆಂಬುದಾಗಿ ಹೇಳುವಾಗ ನಾವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಇರುವಂತವರಾಗಿರಬೇಕು. ಅಥವಾ ದೇವರ ಕೃಪೆಯ ಬಾಗಿಲು ನಮಗಾಗಿ ತೆರೆದಿರಬೇಕು. ಆತನ ಕೃಪಾ ಸಿಂಹಾಸನದಿಂದ ನಮಗೆ ಸೈತಾನನು ಕಷ್ಟಗಳನ್ನ, ಸಂಕಟಗಳನ್ನ, ಶೋಧನೆಗಳನ್ನ, ಸಮಸ್ಯೆಗಳನ್ನ ಬಿರುಗಾಳಿಯಂತೆ ತರುವಾಗ ನಮ್ಮ ಪರಿಸ್ಥಿತಿಗಳು ಇಕ್ಕಟ್ಟುಗಳಿಗೂ ಸಂಕಟಗಳಿಗೂ ಸಿಕ್ಕಿಕೊಂಡು ನಾವು ಕಷ್ಟಪಡುವಂತಹ ಪರಿಸ್ಥಿತಿಗಳು ಬಂದಾಗ, ಮುಳುಗುವಂತಹ ಪರಿಸ್ಥಿತಿ ಬಂದಾಗ ತಕ್ಷಣವೇ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನ ದೇವರು ದಯಪಾಲಿಸಿ ಅಂತ ಘೋರವಾದಂತಹ ಕಷ್ಟ ಸಂಕಟಗಳನ್ನ ನಮ್ಮಿಂದ ದೂರ ಮಾಡಿ ನಮ್ಮನ್ನ ರಕ್ಷಿಸಬೇಕಾಗಿದೆ. ಹಾಗಾಗಬೇಕಾದರೆ ನಾವು ಯಾವಾಗಲೂ ದೇವರ ಸನ್ನಿಧಾನದಲ್ಲಿ ಅಥವಾ ದೇವರ ಕೃಪಾ ಬಾಗಿಲು ನಮಗಾಗಿ ತೆರೆದಿರುವಂತೆ ದೇವರ ಮಕ್ಕಳಾಗಿ ಎಚ್ಚರವಾಗಿ ಇರಬೇಕಾಗಿದೆ. ದೇವರು ಇಕ್ಕಟ್ಟುಗಳಲ್ಲಿ ನಮ್ಮ ಪ್ರಾರ್ಥನೆಗಳನ್ನ ಕೇಳಬೇಕಾಗಿದೆ. ಶಿಷ್ಯರು ಯೇಸು ಕ್ರಿಸ್ತನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಯೇಸು ಸ್ವಾಮಿ ನಿದ್ರೆ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಬಿರುಗಾಳಿ ಬೀಸ್ತದೆ. ಎಂತ ಬಿರುಗಾಳಿ ಬೀಸ್ತದೆ ಎಂಬುದಾಗಿ ಹೇಳುವಾಗ ದೋಣಿ ಮುಳುಗು ಹೋಗುವಷ್ಟು ಬಿರುಗಾಳಿ ಬೀಸ್ತದೆ. ಅಲ್ಲ ಕಲ್ಲೋಲವಾಗಿ ಶಿಷ್ಯರು ಭಯಪಟ್ಟು ಹೆದರಿ ಯೇಸು ಸ್ವಾಮಿಯನ್ನ ಎಬ್ಬಿಸ್ತಾರೆ. ಸ್ವಾಮಿ, ನಾವು ಮುಳುಗು ಹೋಗ್ತಾ ಇದ್ದೇವೆ, ನಮ್ಮನ್ನ ಕಾಪಾಡಿ, ನಮ್ಮನ್ನ ರಕ್ಷಿಸಿ. ತಕ್ಷಣವೇ ಯೇಸು ಸ್ವಾಮಿ ಎದ್ದು ನಿಂತು ಆ ಬಿರುಗಾಳಿಗೆ ಅಪ್ಪಣೆ ಕೊಡ್ತಾರೆ. ಆ ಕ್ಷಣವೇ ಬಿರುಗಾಳಿ ನಿಂತು ಹೋಗ್ತದೆ. ಸಮುದ್ರವು ಶಾಂತವಾಗುತ್ತದೆ. ದೋಣಿಯಲ್ಲಿ ಇದ್ದವರೆಲ್ಲರೂ ಸುರಕ್ಷಿತವಾಗುತ್ತಾರೆ.
ಯೇಸು ಕ್ರಿಸ್ತನು ಅವರ ಜೊತೆಯಲ್ಲಿ ಇದ್ದದ್ದರಿಂದ, ಯೇಸು ಕ್ರಿಸ್ತನ ಜೊತೆಯಲ್ಲಿ ಅವರು ಇದ್ದದ್ದರಿಂದ ತಕ್ಷಣವೇ ಅಂತಹ ಇಕ್ಕಟ್ಟುಗಳು, ಅಪಾಯಗಳು ಎದುರಾದಾಗ ಕ್ರಿಸ್ತನ ಮಾತುಗಳು, ಕ್ರಿಸ್ತನ ಕೃಪೆಯಿಂದ ಸಮುದ್ರವನ್ನ ಶಾಂತಪಡಿಸಿತು. ದೋಣಿಯು ಸಮಾಧಾನವಾಯಿತು. ಅಲ್ಲಿದ್ದವರು ಆಗಬಹುದಾದಂತ ಅಪಾಯದಿಂದ ತಪ್ಪಿಸಿಕೊಂಡರು. ಯಾವುದೇ ಅಪಾಯಗಳಿಲ್ಲದೆ ಆ ಸಂಕಷ್ಟದಿಂದ ಪಾರಾಗಿ ಸುರಕ್ಷಿತವಾಗಿ ದಡ ಸೇರಿದರು ಎಂಬುದಾಗಿ ನಾವು ಈ ಭೂ ಯಾತ್ರೆಯಲ್ಲಿ ದೇವರ ಮಕ್ಕಳಾದಂತ ನಮಗೆ ಸುರಕ್ಷತೆಯು ಬಹಳ ಪ್ರಾಮುಖ್ಯ. ಪರಾತ್ಪರನನ್ನ ಮೊರೆ ಹೊತ್ತಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ ನಾವು ಯಾವಾಗಲೂ ಸುರಕ್ಷತೆಯನ್ನ ಬಯಸಿ ಸುರಕ್ಷಿತವಾಗಿ ಜೀವಿಸಬೇಕಾದ್ರೆ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಆತನ ಕೃಪಾ ಸಿಂಹಾಸನದ ಬಳಿಯಲ್ಲಿ ನಾವು ಜೀವಿಸಬೇಕಾಗ್ತದೆ. ಅಂದರೆ ಆತನ ಕೃಪಾ ಸಿಂಹಾಸನದ ಬಾಗಿಲು ಎಲ್ಲಾ ಸಮಯದಲ್ಲಿಯೂ ನಮ್ಮ ಕಷ್ಟ ಸಂಕಟಗಳಲ್ಲಿ ನಮ್ಮನ್ನ ಬಿಡಿಸುವುದಕ್ಕಾಗಿ, ದೇವರ ಸಹಾಯವು ನಮಗೆ ಒದಗಿ ಬರುವುದಕ್ಕಾಗಿ ತೆರೆದಿರಬೇಕಾಗಿದೆ. ದಾವೀದನು ಬರುತ್ತಾನೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲು, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ಹೌದು, ಸೈತಾನನು ನಮ್ಮ ಮೇಲೆ ಆಕ್ರಮಣ ಮಾಡುವಾಗ ಆತನ ಆಕ್ರಮಣಗಳಿಂದ ನಮ್ಮನ್ನ ತಪ್ಪಿಸಿ ನಮ್ಮ ಜೀವ, ಪ್ರಾಣ, ಆತ್ಮಗಳನ್ನ ಉಳಿಸಬೇಕಾದ್ರೆ, ಕಾಪಾಡಬೇಕಾದ್ರೆ ದೇವರ ಕೃಪಾ ಸನ್ನಿಧಾನದಿಂದ ನಮಗೆ ಸಹಾಯಗಳು ಒದಗಿ ಬರಬೇಕಾಗ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ತನ್ನ ದೂತರ ದಂಡಿಳಿಸಿ ಕಾಪಾಡುತ್ತಾನೆ. ಸೊ ನಮಗಾಗಿ ಪರಲೋಕದ ದೂತರ ದಂಡು ಅಲ್ಲಿಂದ ಇಳಿದು ಬರಬೇಕಾಗುತ್ತೆ. ಆ ಕ್ಷಣವೇ ನಮ್ಮನ್ನು ಆ ಸಂಕಟದಿಂದ ಬಿಡುಗಡೆ ಮಾಡಲು ಮಾರ್ಗಗಳನ್ನು, ದಾರಿಗಳನ್ನು ತೋರಿಸಿ ನಮ್ಮನ್ನು ಆ ಕೇಡಿನಿಂದ ತಪ್ಪಿಸಿ ಸುರಕ್ಷಿತವಾಗಿ ನಾವು ಮುಟ್ಟಬೇಕಾದ ಸ್ಥಳವನ್ನು ಅಥವಾ ಆಗುವಂತ ಅಪಾಯಗಳಿಂದ ದೇವರ ದೂತರು ನಮ್ಮನ್ನ ತಡೆದು ತಪ್ಪಿಸಿ ನಮ್ಮನ್ನು ಸುರಕ್ಷಿತವಾಗಿಡಬೇಕಾಗ, ಅಥವಾ ನಮಗಾಗಿ ಸೈತಾನನ ಜೊತೆಯಲ್ಲಿ ಹೋರಾಟ ಮಾಡಿ ನಮ್ಮನ್ನ ಕಾಯಬೇಕಾಗ, ಎಲ್ಲಾ ಕಾರ್ಯಗಳು ನಡೀಬೇಕಾದ್ರೆ ದೇವರ ಕೃಪಾ ಸನ್ನಿಧಾನದಿಂದ ಒದಗಿ ಬರಬೇಕಾದಂತ ಸಹಾಯವು ನಮಗೆ ಬರಬೇಕಾಗ, ಆ ಸಹಾಯ ನಮಗೆ ಬರಬೇಕಾದ್ರೆ ನಾವು ದೇವರ ಕೃಪಾ ಸಿಂಹಾಸನದ ಬಳಿಯಲ್ಲಿ ಇರಬೇಕಾಗ. ಹೇಗೆ ದೇವರು ನಮ್ಮ ಮೊರೆಯನ್ನು ಕೇಳಿ ನಮಗೆ ಸದುತ್ತರವನ್ನ ದಯಪಾಲಿಸಬೇಕಾದ್ರೆ ನಮ್ಮ ಮತ್ತು ದೇವರ ನಡುವೆ ಯಾವ ಅಡ್ಡಿಯೂ ಇರಬಾರದು, ಯಾವ ಅಡ್ಡಿಯೂ ಇರಬಾರದು. ನಮ್ಮ ಪ್ರಾರ್ಥನೆಗಳನ್ನ ದೇವರು ಲಾಲಿಸದಂತೆ, ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮುಟ್ಟದಂತೆ, ನಮ್ಮ ಮತ್ತು ದೇವರ ನಡುವೆ ಕೃಪೆಯ ಸಿಂಹಾಸನಕ್ಕೆ ಮಧ್ಯದಲ್ಲಿ ಯಾವುದೇ ರೀತಿಯಾದಂತ ತಡೆ ಇರಬಾರದು ಎಂಬುದಾಗಿ ಯೆಶಾಯನು ಬರೆಯುವಂತನಾಗಿದ್ದಾರೆ. ಯೆಶಾಯನು ಬರೆದಂತಹ ಪ್ರಾರ್ಥನೆ 59ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತ ಮೊಟ್ಟದ ಎಲ, ಆತನ ಕಿವಿಯು ಕೇಳಲಾರದ ಕಿವಿಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಒಂದು ವೇಳೆ ಯೇಸು ಸ್ವಾಮಿ ಆ ಬಿರುಗಾಳಿಯನ್ನ ನಿಲ್ಲಿಸದೆ ಹೋಗಿದೆ, ಎದ್ದು ತಕ್ಷಣವೇ ಆ ಬಿರುಗಾಳಿಗೆ ಅಪ್ಪಣೆ ಕೊಡದಿದ್ದರೆ ಅಲ್ಲಿದ್ದಂತ ಎಲ್ಲರೂ ಸಹ ಮುಳುಗಿ ನಾಶವಾಗುವುದು. ಆದರೆ ಶಿಷ್ಯರು ಹೋಗಿ ಆತನ ನೆಬ್ಬಿಸಿದ ಕೂಡಲೇ ತಕ್ಷಣವೇ ಯೇಸು ಕ್ರಿಸ್ತನು ಎದ್ದು ಬಿರುಗಾಳಿಗೆ ಅಪ್ಪಣೆ. ಹಾಗೆಯೇ ನಮ್ಮ ಪ್ರಾರ್ಥನೆಗಳಿಗೆ ತಕ್ಷಣವೇ ಉತ್ತರ ಸಿಗದೆ ಹೋದರೆ ಅನೇಕ ಸಾರಿ ನಾವು ಮುಳುಗು ಹೋಗುವಂತ ಪರಿಸ್ಥಿತಿಗಳು ಎದುರಾಗ್ತವೆ. ಅಂತಹ ಘೋರವಾದ ಸಂಕಷ್ಟಕ್ಕೆ ಸೈತಾನನು ನಮ್ಮನ್ನ ಗುರಿ ಮಾಡ್ತಾನೆ. ಹಾಗಾದರೆ ದೇವರು ನಮ್ಮನ್ನು ಅಂತಹ ಸಂಕಷ್ಟಗಳಿಂದ ತಪ್ಪಿಸಬೇಕಾದರೆ ನಾವು ಮಾಡಬೇಕಾದದ್ದು, ನಮ್ಮ ಮಧ್ಯದಲ್ಲಿ ಯಾವುದೇ ದೇವರ ಮತ್ತು ನಮ್ಮ ನಡುವೆ ಯಾವುದೇ ರೀತಿಯಾದಂತ ನಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಆಗದಂತ ವಿಷಯಗಳು ಇರಬಾರದಂತೆ ನಾವು ನೋಡಿಕೊಳ್ಳಬೇಕು. ಯೆಶಾಯನು ಬರೀತಾನೆ,
ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳಬೇಕಾದ್ರೆ ಮಧ್ಯದಲ್ಲಿ ಅಡ್ಡ ಬರುವಂತದ್ದು ನಿಮ್ಮ ಪಾಪ. ಒಂದು ವೇಳೆ ನಿಮ್ಮ ಅಪರಾಧಗಳು ಪಾಪಗಳು ಎದುರಾದಾಗ ದೇವರು ನಿಮ್ಮ ಪ್ರಾರ್ಥನೆಗೆ ವಿಳಂಬ ಮಾಡ್ಬೇಕಾಗ್ತದೆ. ನಿಮ್ಮ ಪ್ರಾರ್ಥನೆಯು ದೇವರ ಸನ್ನಿಧಾನಕ್ಕೆ ಮುಟ್ಟಲಾರದಂತ ತಡೆಯಾಗಿರ್ತದೆ. ಹಾಗಾಗಿರುವುದರಿಂದ ನಮ್ಮ ಪ್ರಾರ್ಥನೆಗೆ ಅಡ್ಡಿ ಬರುವಂತ ಕಾರ್ಯಗಳು ಪಾಪಗಳಾಗಿರುವುದರಿಂದ ದೇವರ ಮಕ್ಕಳಾದಂತ ನಾವು ಎಚ್ಚರಿಕೆಯಾಗಿರಬೇಕಾಗ್ತದೆ. ದೇವರನ್ನ ಪ್ರೀತಿಸುವಂತ, ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ದೇವರ ಘನತೆಗಾಗಿ ಬದುಕುತ್ತಿರುವಂತ ನಾವು ನಮ್ಮ ಜೀವಿತದಲ್ಲಿ ದೇವರ ಸಹಾಯವಿಲ್ಲದೆ ಒಂದು ಕ್ಷಣವು ಬದುಕುವುದಕ್ಕೆ ಸಾಧ್ಯ. ಯಾಕಂತಂದ್ರೆ ಸೈತಾನನು ಯಾರನ್ನ ನುಂಗಲಿ ಯಾರನ್ನ ಬಿಡಲಿ ಎಂಬುದಾಗಿ ಆ ಒಂದು ಸಮಯಕ್ಕಾಗಿ ದೇವರ ಕೃಪಾ ಸನ್ನಿಧಾನದಿಂದ ನಮ್ಮನ್ನ ಅಗಲಿಸಿ ದೇವರು ನಮ್ಮ ಸುತ್ತಲೂ ಹಾಕಿರುವಂತ ದೂತರ ಆ ಒಂದು ಬೇಲಿಯಿಂದ ನಾವು ಹೊರಗೆ ಬರುವಂತೆ ಅಥವಾ ಬೇಲಿ ದೇವರು ನಮ್ಮಿಂದ ಬೇಲಿಯನ್ನು ತೆಗೆದು ಬಿಡುವಂತ ಕಾರ್ಯಗಳು ಜರುಗುವಂತೆ ಸೈತಾನನು ಮಾಡುವಂಥದ್ದು. ಸೊ ನಮ್ಮ ಒಂದು ನಡೆ, ನಮ್ಮ ಒಂದು ನುಡಿ, ನಮ್ಮ ಒಂದು ದೃಷ್ಟಿ ಪಾಪಕ್ಕೆ ನಮ್ಮನ್ನ ನಡೆಸುವಾಗ ದೇವರ ಪ್ರಸನ್ನತೆಯಿಂದ ನಾವು ಅಗಲುತ್ತೇವೆ, ದೇವರ ಸುರಕ್ಷತೆಯಿಂದ ನಾವು ದೂರ ಆಗ್ತೇವೆ, ದೇವ ದೂತರ ಸಂರಕ್ಷಣೆಯಿಂದ ನಾವು ಮರೆಯಾಗ್ತೇವೆ. ಆ ಸಮಯಕ್ಕಾಗಿ ಸೈತಾನ ಕಾಯ್ತಾನೆ, ಅಂತ ಪ್ರಸಂಗಗಳನ್ನ ನಮ್ಮ ಮಧ್ಯದಲ್ಲಿ ತರ್ತಾನೆ, ನಮಗೆ ಒತ್ತಾಯವನ್ನ ಹಾಕ್ತಾನೆ, ಒತ್ತಡವನ್ನ ಹಾಕ್ತಾನೆ. ಅಂತ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ಆಕ್ರಮಣ ಮಾಡಿ ನಮ್ಮನ್ನ ಮುಳುಗಿಸಿಬಿಡುವಂತ ಪ್ರಯತ್ನ. ಅದಕ್ಕಾಗಿಯೇ ಅನೇಕ ಸಾರಿ ದೇವರ ಮಕ್ಕಳಾದಂತ ನಾವು ಬಹಳ ವಿಶೇಷವಾಗಿ ಇಂತಹ ಪರಿಸ್ಥಿತಿಗಳನ್ನ, ಇಂತಹ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಎದುರಿಸಬೇಕಾಗಿ ಬರ್ತದೆ ಎಂಬತಕ್ಕಂಥ ಅರಿವಿನಿಂದ ಈ ಲೋಕದಲ್ಲಿ ಜೀವಿಸಬೇಕಾಗಿದೆ. ಅದಕ್ಕಾಗಿಯೇ ನಾವು ಎಚ್ಚರವಾಗಿ ಪ್ರಾರ್ಥಿಸಬೇಕಾಗಿದೆ ಮತ್ತು ಪಾಪದ ಬಲೆಯಿಂದ ತಪ್ಪಿಸಿಕೊಳ್ಳಲು ಎಚ್ಚರವಾಗಿ ಜೀವಿಸಬೇಕಾಗಿದೆ. ಒಂದು ಸಾರಿ ಸೌಲನು, ರಾಜನಾದಂತಹ ಸೌಲನು ದೇವರ ಅಪ್ಪಣೆಯನ್ನ ಮೀರಿ ದೇವರ ಕೋಪಕ್ಕೆ ಗುರಿಯಾಗ್ತಾನೆ. ಆಗ ನಡೆದಂತ ಕಾರ್ಯ ಏನೆಂಬುದನ್ನ ಒಂದು ಸಮುವೇಲನು ಬರೆದಂತ ಪ್ರವಾದನೆ 15ನೇ ಅಧ್ಯಾಯದಲ್ಲಿ ದೇವರು ಸೌಲನ ಕುರಿತಾಗಿ ಸಮುವೇಲನಿಗೆ ಮಾತುಗಳನ್ನು ಹೇಳ್ತಾನೆ. 15ನೇ ಅಧ್ಯಾಯ 10ರಿಂದ ಕೆಲವೊಂದು ವಚನ. ಯೆಹೋವನು ಸಮುವೇಲನಿಗೆ, ಸೌಲನನ್ನು ಅರಸನನ್ನಾಗಿ ಮಾಡಿದ್ದಕ್ಕಾಗಿ ಈಗ ಪಶ್ಚಾತ್ತಾಪ ಪಡುತ್ತೇನೆ. ಅವನು ನನ್ನನ್ನು ಬಿಟ್ಟು ಬಿಟ್ಟನು, ನನ್ನ ಆಜ್ಞೆಗಳನ್ನು ನೆರವೇರಿಸುವುದಿಲ್ಲ ಎಂದು ಹೇಳಲು ಸಮುವೇಲನು ಕೋಪಗೊಂಡು ರಾತ್ರಿಯೆಲ್ಲ ಆತನಿಗೆ ಮೊರೆ ಇಟ್ಟನು. ಅವನು ಬೆಳಿಗ್ಗೆ ಎದ್ದು ಸೌಲನನ್ನು ನೋಡುವುದಕ್ಕಾಗಿ ಹೊರಟಾಗ ಅವನಿಗೆ ಸೌಲನು ಕರ್ಮೆಲಿಗೆ ಹೋಗಿ ಅಲ್ಲಿ ತನಗೋಸ್ಕರ ಒಂದು ಜ್ಞಾಪಕ ಸ್ತಂಭವನ್ನು ನಿಲ್ಲಿಸಿ ಅಲ್ಲಿಂದ ಘಟ್ಟ ಇಳಿದು ಗಿಲ್ಗಾಲಿಗೆ ಹೋದನೆಂಬ ವರ್ತಮಾನವು ಬಂದದ್ರಿಂದ ಸಮುವೇಲನು ಅಲ್ಲಿಗೆ ಹೋದನು. ಸೌಲನ ವಿಷಯದಲ್ಲಿ ದೇವರಿಗೆ ಕೋಪ ಬಂತು. ಸೌಲನ ವಿಷಯದಲ್ಲಿ ದೇವರು ಕೋಪ ಮಾಡಿಕೊಂಡಾಗ ದೇವರು ಸಮುವೇಲನಿಗೆ ತಿಳಿಸ್ತಾರೆ, ಸೌಲನು ಈ ರೀತಿ ತಪ್ಪು ಮಾಡಿ ಹೋಗು. ಈ ವಿಷಯ ಗೊತ್ತಾದಾಗ ಸಮುವೇಲನಿಗೆ ಸೌಲನ ಮೇಲೆ ಕೋಪ ಬಂತು. ಯಾಕಂತಂದ್ರೆ ಸೌಲನು ದೇವರ ವಿರುದ್ಧವಾಗಿ ಪಾಪ ಮಾಡ, ಯುದ್ಧಕ್ಕೆ ಹೋದಾಗ ದೇವರು ಜಯವನ್ನ ಕೊಟ್ಟ. ದೇವರು ಮೊದಲೇ ಹೇಳಿದ್ದಾನೆ, ಅಲ್ಲಿರ್ತಕ್ಕಂಥ ಒಂದು ಪ್ರಾಣಿಯನ್ನಾದ್ರೂ ಉಳಿಸಬೇಡ, ಎಲ್ಲವನ್ನು ನಾಶ ಮಾಡು. ಆದರೆ ಅವನು ಅತಿ ಬುದ್ಧಿವಂತಿಕೆ ದೇವರ ಮಾತಿಗೆ ಅವಿಧೇಯನಾಗುವಂತ ಕಾರ್ಯಗಳು ನಡೆದವು. ಅಜಾಗರೂಕತೆಯಿಂದ ಆದಂತ ಕಾರ್ಯ ಇದು ನಮ್ಮ ದೃಷ್ಟಿಯಲ್ಲಿ ಒಳ್ಳೆಯದು, ಹಿತವು, ದೇವರಿಗೆ ಮೆಚ್ಚುಗೆ ಆದದ್ದು ಎಂಬುದಾಗಿ ಅಂದುಕೊಳ್ತೇವೆ. ಸೌಲನು ಹಾಗೆ ಅಂದುಕೊಂಡು ಅನೇಕ ವಿಷಯಗಳಲ್ಲಿ, ದೇವರು ಹೇಳಿದ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಅಜಾಗರೂಕತೆಯಿಂದ ನಡ್ಕೊಳ್ತೇವೆ. ಅದು ದೊಡ್ಡ ಪಾಪಗಳಾಗಿ ಪರಿಣಾಮ ಬೀರುತ್ತದೆ, ದೇವರ ಕೋಪಕ್ಕೆ ನಮ್ಮನ್ನು ಗುರಿ ಆಗ್ತದೆ. ಇಂಥ ಸಮಯಕ್ಕಾಗಿ ಸೈತಾನನು ಕಾಯ್ತಿರ್ತಾನೆ. ಅಂತ ಸಮಯದಲ್ಲಿ ತಾನೇ ನಮಗೆ ಆಕ್ರಮಣ ಮಾಡ್ತಾನೆ. ಬಿರುಗಾಳಿಯಂತೆಯೂ ತುಫಾನಿನಂತೆಯೂ ನಮ್ಮ ಮೇಲೆ ಅಲೆಗಳು ಬರುವಾಗಿ ಮಾಡ್ತಾನೆ, ನಮ್ಮ ದೋಣಿ ಮುಳುಗುವಂತೆ ಮಾಡ್ತಾನೆ. ಅಂತ ಸಮಯ ಸೈತಾನನಿಗೆ ಒಳ್ಳೆಯ ಸಮಯವಾಗಿದೆ.
ಅದಕ್ಕಾಗಿ ಆತನು ಕಾಯ್ತಿರ್ತಾನೆ. ಅಂತ ಪ್ರಸಂಗ ಸೌಲನ ಜೀವಿತದಲ್ಲಿ ನಡೆದು ಹೋಗ್ತದೆ. ಕಾರಣ ಅವನು ದೇವರ ಮಾತಿಗೆ ಅಲ್ಪನಾಗಿ ಅವಿಧೇಯತೆಯನ್ನ ತೋರಿಸ್ತಾನೆ. ಇಲ್ಲ ನಾವು ನೋಡ್ತೇವೆ, ಸಮುವೇಲನು ಬಂದು ಸೌಲನ ಜೊತೆಗೆ ಮಾತಾಡ್ತಾನೆ 20ನೇ ವಚನದಲ್ಲಿ. ಆಗ ಸೌಲನು ಸಮುವೇಲನಿಗೆ, ಏನು ನಾನು ಯೆಹೋವನ ಮಾತನ್ನು ಕೇಳಲಿಲ್ಲವೋ? ಆತನು ಕಳಿಸಿದಲ್ಲಿಗೆ ಹೋಗಿ ಅಮಾಲೇಕರನ್ನು ಸಂಹರಿಸಿ ಅವರ ಅರಸನಾದ ಆಗಾಗನನ್ನು ಹಿಡಿದು ತಂದೆನು. ಆದರೆ ಜನರು ಸಂಪೂರ್ಣವಾಗಿ ಸಂಹರಿಸಬೇಕಾದ ಪಳ್ಳಿಯಲ್ಲಿ ಉತ್ತಮವಾದ ಕುರಿದನಗಳನ್ನು ನಿನ್ನ ದೇವರಾದ ಯೆಹೋವನಿಗೆ ಗಿಲ್ಗಾಲಿನಲ್ಲಿ ಯಜ್ಞ ಅರ್ಪಣೆ ಮಾಡುವುದಕ್ಕಾಗಿ ಉಳಿಸಿ ತಂದರು ಎಂದು ಉತ್ತರ ಕೊಟ್ಟನು. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರು ಕೊಬ್ಬೆಗಳಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ದೇವರ ಮಾತಿಗೆ ವಿಧೇಯರಾಗತಕ್ಕಂಥದ್ದು ಎಷ್ಟು ಪ್ರಾಮುಖ್ಯ. ಸೌಲನು ದೇವರು ಆರಿಸಿಕೊಂಡಂತ ದೇವರ ಮಗನಾಗಿದ್ದರು. ಇಸ್ರಾಯೇಲ್ ಜನಾಂಗಕ್ಕೆ ರಾಜನಾಗಿದ್ದರು. ಆತನಿಗೆ ಜವಾಬ್ದಾರಿಕೆ ಇತ್ತು, ಕರ್ತವ್ಯವಿತ್ತು. ಆತನ ಮೇಲೆ ಇಡೀ ದೇಶವೇ ಹಾಕಿಕೊಂಡಿದೆ. ಆತನು ಮಾಡುವಂತ ಪ್ರತಿಯೊಂದು ಕಾರ್ಯಗಳ ಆಧಾರದ ಮೇಲೆ ಇಸ್ರಾಯೇಲ್ ಜನಾಂಗದ ಸುರಕ್ಷತೆ ಇದೆ. ಅವರು ಮಾಡುವಂತ ಯುದ್ಧದಲ್ಲಿ ಸಿಗುವಂತ ಜಯವಾಗಿ ಬಹಳ ಎಚ್ಚರಿಕೆಯಿಂದ ಸೌಲನು ದೇವರ ಸನ್ನಿಧಾನದಲ್ಲಿ, ದೇವರ ಪರಾಂಬರಿಕೆಯಲ್ಲಿ, ದೇವರ ಕೃಪೆಗೆ ಪಾತ್ರನಾಗಿ ನಡ್ಕೊಳ್ಳುತ್ತಾರೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಅಸಡ್ಡೆತನ, ಅಜಾಗರೂಕತೆಯನ್ನು ಆತನು ತೋರಿಸಿದ. ಅದು ಸಣ್ಣದು ಎಂಬುದಾಗಿ ಆತನಿಗೆ ಅನಿಸ್ತು ಮತ್ತು ಇದರಿಂದ ದೇವರು ಮೆಚ್ಚುತ್ತಾನೆ ಎಂಬತಕ್ಕಂಥದ್ದು. ಆದ್ರೆ ದೊಡ್ಡ ಅನಾಹುತವಾಗ ನಾವು ಸಹ ದೇವರಿಗೆ ಪ್ರಿಯರು, ಭಕ್ತಿವಂತರು, ಪ್ರೀತಿ ಪಾತ್ರರು ಆಗಿ ಜೀವಿಸುವಾಗ ಅನೇಕ ವಿಷಯಗಳಲ್ಲಿ ನಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ದೇವರ ನಾಮಕ್ಕೆ ದೂಷಣೆಯನ್ನು ಉಂಟು ಮಾಡುವಂತ ನಿರ್ಧಾರಗಳಾಗ್ತವೆ ಮತ್ತು ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುವಂತಹ ಪ್ರಸಂಗಗಳು ಎದುರಾಗಿಬಿಡ್ತವೆ. ಅವನ್ನೇ ತಾನೇ ನಾವು ಬಹಳ ಗ್ರಹಿಸಿಕೊಳ್ಳಬೇಕಾಗಿದೆ ಮತ್ತು ಎಚ್ಚರವಾಗಿರಬೇಕಾಗಿದೆ. ಇಂಥ ಇಕ್ಕಟ್ಟಿಗೆ ನಮ್ಮನ್ನು ಸಿಕ್ಕಿಸಲು ಸೈತಾನನು ಸದಾ ಕಾಲವು ಬಲೆಯನ್ನ ಎಳೆಯುತ್ತಾ ಇರ್ತಾನೆ. ಇದನ್ನ ಮಾತ್ರ ನಾವು ಮರೆಯಬಾರದು. ಸೌಲನು ಇಂಥ ಇಕ್ಕಟ್ಟಿಗೆ ಸಿಕ್ಕಿಕೊಂಡು ದೇವರ ಕೋಪಕ್ಕೆ ಗುರಿಯಾಗಿ ದೇವರ ಪ್ರಸನ್ನತೆಯಿಂದ ಆತನನ್ನು ಅಗಲಿಸಿ ಆತನನ್ನು ಸಂಪೂರ್ಣವಾಗಿ ದೇವರ ಕೈಯಿಂದ ತೆಗೆದು ಹಾಕುವಂತ ಪ್ರಯತ್ನವನ್ನ ಸೈತಾನನು ಮಾಡುತ್ತ ಆ ಸಮಯಕ್ಕಾಗಿ ಕಾಯ್ತು. ಯುದ್ಧ ಆದ ಮೇಲೆ ಮಾಡಬೇಕಾದಂತ ಒಂದು ಕಾರ್ಯದಲ್ಲಿ ಪ್ರಾಮಾಣಿಕರಾಗಿ, ನಂಬಿಕೊಳ್ಳೋರಾಗಿ, ನಿಷ್ಠವಂತರಾಗಿ ದೇವರ ಮಾತಿಗೆ ವಿಧೇಯರಾಗಬೇಕಾದವರು ದೇವರಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೋಸ್ಕರ ಉತ್ತಮವಾದವುಗಳನ್ನ ಆರಿಸಬೇಕು. ಸ್ವಲ್ಪವನ್ನ ತೆಗೆದುಕೊಂಡು ಆ ಮಾತನ್ನ ದೇವರವ್ರಿಗೆ ಹೇಳಿದ್ದಾರೆ. ಆದ್ರೆ ಅದು ಬೇಕಾಗಿದೆ. ಬೇಡವಾದದನ್ನ ಸ್ವಂತ ಮನಸ್ಸಿನಿಂದ ಮಾಡಬೇಕು. ಆದ್ರೆ ಅದು ಅವಿಧೇಯತ್ವ, ದೇವರ ಯೋಜನೆ ಅಲ್ಲ, ದೇವರ ಚಿತ್ತವಲ್ಲ. ಅನೇಕ ಸಾರಿ ನಾವು ಸಹ ಎಷ್ಟೇ ಭಕ್ತಿವಂತರಾದ, ಎಷ್ಟೋ ಪ್ರೀತಿಯಿಂದ ನಡ್ಕೊಂಡ್ರು ಸಹ ಇಂಥ ಚಾತುರ್ಯಗಳು ನಮ್ಮ ಜೀವಿತದಲ್ಲಿ ನಡೆದು ಹೋಗಬೇಕಾಗಿದೆ. ಅಂತ ಪ್ರಸಂಗಗಳು ದೇವರ ಕೃಪೆಯಿಂದ ನಮ್ಮನ್ನು ಆಚರಿಸಬೇಕಾಗಿವೆ. ಯಾವಾಗ ದೇವರ ಕೃಪೆಯ ಬಾಗಿಲು ಮುಚ್ಚಿಪಡ್ತದೋ ಆವಾಗ ಸಹಾಯಗಳು ನಿಂತು ಹೋಗ್ತದೆ. ಅದಕ್ಕಾಗಿ ದೇವರ ಮಕ್ಕಳಾದಂತ ನಾವು ಇಕ್ಕಟ್ಟಿನ ಕಾಲಗಳು ಎದುರಾಗುತ್ತವೆ. ನಮ್ಮ ವೈರಿಯಾಗಿರ್ತಕ್ಕಂಥ ಸೈತಾನನು ನಮ್ಮನ್ನು ಇಕ್ಕಟ್ಟಿಗೆ ಸಿಕ್ಕಿಸುವಂತ ಪ್ರಯತ್ನವನ್ನ 24 ಗಂಟೆಗಳ ಕಾಲ ಮಾಡ್ತಾನೆ ಇರ್ತಾನೆ. ಯಾಕಂದ್ರೆ ನಾವು ಆತನ ಪ್ರಿಯರು, ಆತನಿಗೆ ಇಷ್ಟವಾದವರು, ಆತನ ಆರಿಸಿಕೊಂಡವರು. ಆತನು ನಮ್ಮಿಂದ ನಮ್ಮ ಜೀವಿತದಲ್ಲಿ ತನ್ನ ಯೋಜನೆಯನ್ನ ಪೂರೈಸುವುದಕ್ಕೋಸ್ಕರ ಈ ಭೂಮಿ ಮೇಲೆ ನಮ್ಮನ್ನು ಆರಿಸಿಕೊಂಡು ಜವಾಬ್ದಾರಿಕೆಯನ್ನು ಕೊಟ್ಟು ಆ ಜವಾಬ್ದಾರಿಕೆಯನ್ನು ನೆರವೇರಿಸುವುದಕ್ಕಾಗಿ ಭೂಮಿ ಮೇಲೆ ನಮ್ಮ ಸುರಕ್ಷತೆಗಾಗಿ ಎಲ್ಲವನ್ನ ಮಾಡಿ ನಮ್ಮನ್ನ ಕಾಯುತ್ತಾ ಇದ್ದಾನೆ. ಆ ಸುರಕ್ಷತೆಯ
ಕೃಪೆಯಿಂದ ನಾವು ಅಗಲಿ ಹೋಗದಾಗೆ ಜೀವಿಸಬೇಕಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಮತ್ತಾಯ 5 ಸಣ್ಣ ಸಣ್ಣ ಆಜ್ಞೆಗಳನ್ನು ಕೂಡ ನಾವು ಮೀರಬಾರದು. ಅದನ್ನ ಮೀರುವಂತೆಯೂ ಮೀರುವ ಹಾಗೆ ಬೋಧನೆ ಮಾಡುವಂತೆಯೂ ಪರಲೋಕ ರಾಜ್ಯದಲ್ಲಿ ಬಹಳ ಸಣ್ಣವರು ಎಂಬುದಾಗಿ ತಿಳಿಸ್ಕೊಂಡು ಸೌಲನು ಕರ್ತನ ದೃಷ್ಟಿಯಲ್ಲಿ ಬಿದ್ದು ಹೋಗ್ತಾನೆ, ಸಣ್ಣವನಾಗ್ತಾನೆ, ದೇವರ ಕೃಪೆಗೆ ಅಪಾತ್ರನ. ದೇವರು ಅವನನ್ನ ತಳ್ಳಿಬಿಡ. ಇಕ್ಕಟ್ಟಿನಲ್ಲಿ ನಮ್ಮ ಪ್ರಾರ್ಥನೆಗಳು ನಮಗೆ ದೇವರ ಸನ್ನಿಧಾನಕ್ಕೆ ಮುಟ್ಟಬೇಕಾದ್ರೆ ಎಷ್ಟು ಎಚ್ಚರವಾಗಿರಬೇಕಾಗಿದೆ ಅಂತಕ್ಕಂಥ ಅರಿವನ್ನ ದಾವೀದನ ಪ್ರಾರ್ಥನೆಯಲ್ಲಿ ನಾವು ಕಲಿಯುವಂತರಾಗಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಯೆಹೋವನಿಂದ ನಿನಗೆ ಆಧಾರ ದಯಪಾಲಿಸಲಿ, ನೀನು ಸಮರ್ಪಿಸಿದ ಯಜ್ಞ ನೈವೇದ್ಯಗಳು ಆತನ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚಿಕೆಯಾಗಲಿ. ನಮಗೆ ಕರ್ತನ ಸನ್ನಿಧಾನದಿಂದ ಸಹಾಯಗಳು ಎದುರು ನಮಗೆ ಬರದೆ ಹೋದರೆ, ತಕ್ಕ ಸಮಯದಲ್ಲಿ ನಮಗೆ ಸಹಾಯಗಳು ಸಿಗದೆ ಹೋದರೆ ಸೈತಾನನು ನಮ್ಮನ್ನು ಸಂಪೂರ್ಣವಾಗಿ ಒಳಗಿಸುತ್ತಾನೆ. ಆ ಸಹಾಯವು ನಿರಂತರವು ನಮಗೆ ಸಿಗಬೇಕಾಗಿದೆ. ಅದಕ್ಕಾಗಿ ನಾವು ಯಾವ ವಿಷಯದಲ್ಲಿಯೂ ಸ್ವಾಮಿಯ ಒಂದು ಕೃಪೆಯ ಬಾಗಿಲು ನಮ್ಮ ವಿಷಯದಲ್ಲಿ ಮುಚ್ಚದ ಹಾಗೆ ಎಚ್ಚರವಾಗಿದ್ದು ನಡ್ಕೊಳ್ಳಬೇಕಾಗಿದೆ. ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ದೇವರಿಗೆ ಪ್ರಾಮಾಣಿಕರಾಗಿ, ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸುವಂತ ಪ್ರಯತ್ನ ಮಾಡಬೇಕು. ನಾವು ಮಾಡುವಂತ ಏನು ಸಮರ್ಪಿಸಿದ ನೈವೇದ್ಯಗಳು ಅಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು ದಿನನಿತ್ಯವೂ ನೈವೇದ್ಯವಾಗಿ ದೇವರ ಸನ್ನಿಧಾನಕ್ಕೆ ಮುಟ್ಟಬೇಕಾಗಿದೆ. ನನ್ನ ಮನಸ್ಸಿನ ಧ್ಯಾನವು, ನನ್ನ ಬಾಯ ಮಾತುಗಳು, ನನ್ನ ಹೃದಯದ ಆಲೋಚನೆಯು ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ದಾವೀದನು ಬರೀತಾನೆ. ಮನಸ್ಸಿನಲ್ಲಿಯೂ ಸಹ ತಪ್ಪು ಮಾಡದ ಹಾಗೆ ಜೀವಿಸಬೇಕಾಗಿದೆ. ಕನಸಿನಲ್ಲಿಯೂ ಸಹ ಪಾಪದ ಕಾರ್ಯಗಳನ್ನ ಯೋಚಿಸದ ಹಾಗೆ ಬದುಕಬೇಕಾಗಿದೆ. ನಮ್ಮ ಜೀವಿತವು ಸದಾಕಾಲವು ದೇವರ ಮುಂದೆ ತೆರೆದಿಟ್ಟಿರುವ ಪುಸ್ತಕದ ಹಾಗೆ ಇರಬೇಕಾಗಿದೆ. ಯಾವ ಸಮಯದಲ್ಲಾದರೂ ದೇವರು ನಮ್ಮನ್ನು ಉಪಯೋಗಿಸುವಾಗ ಯಾವ ಪಾಪವು ಅಡ್ಡಿ ಇರದ ಹಾಗೆ ನೋಡಿಕೊಳ್ಳಬೇಕಾಗಿದೆ. ಸೈತಾನನು ನಮ್ಮ ಮೇಲೆ ಆಕ್ರಮಣ ಮಾಡದ ಹಾಗೆ ದೇವದೂತರು ಸದಾಕಾಲ ನಮ್ಮನ್ನ ಕಾಯುವಂತೆ ನಾವು ಸದಾಕಾಲ ದೇವರ ಕೃಪಾ ಸನ್ನಿಧಾನದಲ್ಲಿ ಜೀವಿಸಬೇಕಾಗಿದೆ. ಅದಕ್ಕಾಗಿ ಎಚ್ಚರವಾಗುತ್ತದೆ. ಇಕ್ಕಟ್ಟುಗಳು, ಅಪಾಯಗಳು ತುಫಾನಿನಂತೆ ಎದುರಾಗುತ್ತವೆ. ಶಿಷ್ಯರು ದೇವರ ಯೇಸು ಕ್ರಿಸ್ತನ ಜೊತೆಯಲ್ಲಿದ್ದಾರೆ, ಸೃಷ್ಟಿಕರ್ತನಾದಂತ ದೇವರ ಜೊತೆಯಲ್ಲಿದ್ದಾರೆ, ಪರಲೋಕಗಳನ್ನ ಸೃಷ್ಟಿ ಮಾಡದಂತ ಕ್ರಿಸ್ತನ ಜೊತೆಯಲ್ಲಿದ್ದಾರೆ. ಅಂತಹ ಸಮಯದಲ್ಲಿ ಸೈತಾನನು ಬಿರುಗಾಳಿಯನ್ನು ನಾವು ಎಷ್ಟೇ ನಂಬಿಗಸ್ತರು ಪ್ರಿಯರು ಆಗಿದ್ದಾಗಿಯೂ ಸಹ ಕಷ್ಟ ಸಂಕಟಗಳೆಂಬ ಬಿರುಗಾಳಿಯನ್ನು ತಂದು ದೇವರ ಸನ್ನಿಧಾನದಿಂದ ನಮ್ಮನ್ನ ತೆಗೆದು ನಮ್ಮನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಪ್ರಯತ್ನವನ್ನ ಸೈತಾನ ಮಾಡ್ತಾರೆ. ಆದರೆ ನಾವು ಜೊತೆಗಿರುವಾಗ, ನಮ್ಮ ಜೊತೆಯಲ್ಲಿ ಕ್ರಿಸ್ತನ ಇರುವಾಗ ಸೈತಾನ್ಗೆ ನಮ್ಮ ಮೇಲೆ ಅಧಿಕಾರ ನಮ್ಮನ್ನ ಮುಟ್ಟುವುದಕ್ಕಾಗ. ಯಾಕಂತಂದ್ರೆ ಕ್ರಿಸ್ತನು ನಮಗಾಗಿ ತಕ್ಷಣವೇ ಕಾರ್ಯ ಮಾಡುವ ಎಚ್ಚಿತ್ತು ತಕ್ಷಣವೇ ಸಮುದ್ರ ಅಪ್ಪಣೆ ಮಾಡಿದ ತಕ್ಷಣ ಸಮುದ್ರದ ಗಾಳಿ. ಪ್ರಿಯ ಸಹೋದರರೇ, ಅಲ್ಲಿ ಶಿಷ್ಯರ ಜೊತೆಗೆ ಇನ್ನು ಅನೇಕರು ಇರ್ತಾರೆ. ಅವರೆಲ್ಲರೂ ಈ ಕಾರ್ಯಗಳು ನಡೆಯುವುದನ್ನ ಕಂಡಾರೆ ನೋಡ್ತಾರೆ. ನೋಡಿದ ಮೇಲೆ ಯೇಸು ಸ್ವಾಮಿ ವಿಷಯದಲ್ಲಿ ಅವರು ಹೀಗೆ ಮಾತಾಡ್ತಾರೆ. ಸ್ವಾಮಿ ಕಾಪಾಡು, ಸಾಯುತ್ತೇವೆ ಅನ್ನಲಾಗಿ ಆತನವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿ ಆಗ ಎಲ್ಲ ಶಾಂತವಾಯಿತು. ಆ ಜನರು ಬೆರಗಾಗಿ ಈತನು ಎಂಥವನಾಗಿರಬಹುದು, ಗಾಳಿಯು ಸಮುದ್ರವೂ ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ ಅಂದರು. ಸೈತಾನನು ನಮಗೆ ಅಪಾಯಗಳನ್ನ ತರುವಾಗ
ನಮಗಾಗುವಂತ ನಷ್ಟಗಳನ್ನ ಜನರು ನೋಡುವ ಹಾಗೆ ಮಾಡ್ತಾರೆ. ಇದರಿಂದ ನಾವು ನಂಬಿರುವಂತ ದೇವರಿಗೆ ಅಪಮಾನವು ಆತನ ಘನತೆಗೆ ಕುಂದು ಆಗುವಂತೆ ಕಾರ್ಯ ಮಾಡುವುದು. ಅವರ ಜೊತೆಯಲ್ಲಿದ್ದಂತ ಆ ಜನರು ತಕ್ಷಣವೇ ದೇವರು ಎದ್ದು ಕಾರ್ಯವನ್ನ ಮಾಡುವಾಗ ಕಣ್ಣಾರೆ ಯೇಸು ಕ್ರಿಸ್ತನು ತನ್ನ ಜನರ ಸಹಾಯಕ್ಕಾಗಿ ಬಂದಾಗ ಅಲ್ಲಿ ಅದ್ಭುತ ಕಾರ್ಯ ನಡೆದು ಹೋಗ್ತದೆ, ಮಹತ್ ಕಾರ್ಯಗಳು ನಡೆದು ಹೋಗ್ತವೆ. ದೇವರ ಮಕ್ಕಳ ಜೀವಿತದಲ್ಲಿ ದೇವರು ದಿನನಿತ್ಯವೂ ಮಹತ್ ಕಾರ್ಯಗಳನ್ನ ಮಾಡ್ತಾರೆ, ಅದ್ಭುತ ಕಾರ್ಯಗಳನ್ನ ಮಾಡ್ತಾರೆ. ಇಲ್ಲದೆ ನಾವು ಬದುಕೋಕ. ಸೊ ಪ್ರತಿನಿತ್ಯ ದೇವರು ನಮ್ಮ ಜೀವಿತದಲ್ಲಿ ನಮಗಾಗಿ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡುತ್ತಾ ಇರ್ಬೇಕಾದ್ರೆ ನಮ್ಮ ಪ್ರಾರ್ಥನೆಗಳು ದೇವರ ಸನ್ನಿಧಾನಕ್ಕೆ ಮುಟ್ಟಬೇಕಾಗ್ತದೆ. ಮತ್ತು ದೇವರ ಸನ್ನಿಧಾನಕ್ಕೆ ನಮ್ಮ ಪ್ರಾರ್ಥನೆಗಳು ಮುಟ್ಟಬೇಕಾದ್ರೆ ನಮ್ಮ ಮತ್ತು ದೇವರ ನಡುವೆ ಯಾವ ಪಾಪದ ಅಡ್ಡಿ ಗೋಡೆಯು ಇಲ್ಲದಂತೆ ನಮ್ಮ ಪ್ರಾರ್ಥನೆಯ ಮಾರ್ಗಗಳು ಸುಲಲಿತವಾಗಿದೆ. ಈ ಕಾರ್ಯಗಳು ನಡೆದಾಗ ದೇವರು ನಮಗಾಗಿ ಮಾಡುವಂತ ನಿತ್ಯವಾದಂತ ಮಹತ್ ಕಾರ್ಯಗಳು ದಿನನಿತ್ಯವೂ ನಮಗರಿವಿಲ್ಲದೆ ನಡೀತಾರೆ. ಒಂದು ವೇಳೆ ಸೈತಾನನು ನಮ್ಮ ಮೇಲೆ ಅಪಾಯ, ವಿಪತ್ತು, ಕೇಡು, ಗಂಡಾಂತರಗಳನ್ನ, ಕಷ್ಟ ಸಂಕಟಗಳನ್ನ ತರುವಾಗ ನಮ್ಮ ಜೊತೆಯಲ್ಲಿ ನಮಗೇನಾಗುತ್ತದೋ ಎಂಬುದಾಗಿ ಕಾಯುತ್ತಿರುವಂತ ಜನರ ಮಧ್ಯದಲ್ಲಿ ದೇವರು ತನ್ನ ಸುರಕ್ಷತೆಯನ್ನು ನಮಗೆ ಕೊಟ್ಟು ಸಂಕಷ್ಟದಿಂದ ನಮ್ಮನ್ನು ಬಿಡುಗಡೆ ಮಾಡಿದಾಗ ಅಲ್ಲಿ ಅದ್ಭುತ ಕಾರ್ಯಗಳು ನಡೆದು ಹೋಗ್ತವೆ. ಇದನ್ನ ನಮ್ಮ ಕೇಡಿಗಾಗಿ ಕಾಯುತ್ತಿರುವಂತ ಜನರು, ಸೈತಾನನು ದೇವರ ಮಹಿಮೆಯನ್ನ ಅಲ್ಲಗಳೆಯುವುದಕ್ಕೋಸ್ಕರ, ದೇವರ ಹೆಸರನ್ನ ಆತನ ಘನತೆಗೆ ಕುಂದು ತರುವುದಕ್ಕೋಸ್ಕರ ನಮ್ಮ ಜೀವಿತದ ಮುಖಾಂತರವಾಗಿ ದೇವರ ಮಹಿಮೆಯನ್ನು ಅಲ್ಲಗಳೆಯುವುದಕ್ಕೋಸ್ಕರ ಇತರರನ್ನ ಸಿದ್ಧಪಡಿಸಿರುವಾಗ ಅವರ ಮಧ್ಯದಲ್ಲಿ ನಮಗಾಗಿ ದೇವರು ಕಾರ್ಯ ಮಾಡಿ ತನ್ನ ಮಹಿಮೆಯಿಂದ ನಮ್ಮನ್ನು ಆಶೀರ್ವದಿಸುವಾಗ, ದೇವರ ಮಹಿಮೆಗೆ ನಾವು ಕೃಪೆಗೆ ಪಾತ್ರರಾಗುವಾಗ ಅಲ್ಲಿ ದೇವರಿಗೆ ಮಹಿಮೆ ಉಂಟಾಗ ನಮಗಾಗುವಂತ ಜಯದಿಂದ ಇತರರು ದೇವರ ಮಕ್ಕಳಿಗೆ ಇರುವ ಸುರಕ್ಷತೆಯನ್ನು ಅವರು ಅರ್ಥ ಮಾಡ್ಕೊಳ್ತಾರೆ, ಕಂಡುಕೊಳ್ತಾರೆ. ಅವರ ಜೀವಿತದಲ್ಲಿ ದೇವರ ಮೇಲನ ನಂಬಿಕೆ ಹುಟ್ಟುವಂತೆ ದೇವರ ಅವಕಾಶ ಮಾಡ್ತಾರೆ. ಅವರೂ ಸಹ ದೇವರನ್ನ ನಂಬಿ ನಮಗಾಗುವಂತ ದೇವರ ಕೃಪೆಯನ್ನು ಹೊಂದಿದವರಾಗಿ ನಮ್ಮೊಡನೆ ಅವರೂ ಸಹ ದೇವರ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ನಮ್ಮಂತೆಯೇ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಬದುಕುವುದಕ್ಕೆ, ದೇವರ ಕೃಪೆಗೆ ಪಾತ್ರರಾಗುವುದಕ್ಕೆ, ದೇವರ ಸನ್ನಿಧಾನದಲ್ಲಿ ಜೀವಿಸುವುದಕ್ಕೆ ದೇವರ ಕೃಪೆಯ ಬಾಗಿಲು ಅವರಿಗೆ ತೆರೆಯುತ್ತದೆ. ಇದರಿಂದ ದೇವರಿಗೆ ಮಾತನಾಡ್ತಾರೆ. ಅಲ್ಲ ನೋಡ್ತೇವೆ, ಈತನು ಎಂಥವನಾಗಿರಬಹುದು, ಗಾಳಿಯು ಸಮುದ್ರವು ಸಹ ಈತನು ಹೇಳಿದ ಹಾಗೆ ಕೇಳುತ್ತವಲ್ಲ. ನಮ್ಮ ವೈಯಕ್ತಿಕವಾದಂತ ದೇವರ ಮೇಲನ ನಂಬಿಕೆ, ಪ್ರಾಮಾಣಿಕತನ, ವಿಶ್ವಾಸತನ, ದೇವರ ಕೃಪೆ, ದೇವರ ಪರಾಂಬರಿಕೆ ನಮಗೆ ಸಹಾಯವಾಗಿ ಒದಗಿ ಬರುವಾಗ ಇತರರಿಗೆ ಅದು ಸಾಕ್ಷಿಯಾಗುತ್ತದೆ. ಇತರರು ನಮಗಾದಂತ ಪರಿಸ್ಥಿತಿಗಳಿಂದ ಬಿಡುಗಡೆಯಿಂದ ನಮ್ಮ ದೇವರಾದಂತ ಯೆಹೋವನ ಆತನ ಅದ್ಭುತ ಕಾರ್ಯಗಳನ್ನು ನೋಡುವಾಗ ಯೆಹೋವನನ್ನ ಅರ್ಥ ಮಾಡಿಕೊಡುವಂತೆ ದೇವರಿಗೆ ಮಹಿಮೆ ಆಗುತ್ತದೆ. ಯೆಹೋವನ ಕೈ ಮೋಟು ಕೈಯಲ್ಲ. ಆತನು ಕೇವಲ ಕೇಳಲಾರದಂತ ಕಿವುಡಲ್ಲ. ಆತನು ಯಾವಾಗಲೂ ನಮಗೆ ಸಹಾಯ ಮಾಡಿ ಸದಾ ಕಾಲವು ಸಿದ್ಧನ. ಆದರೆ ನಮ್ಮ ಒಂದು ಸಣ್ಣ ತಪ್ಪು, ಒಂದು ಸಣ್ಣ ಅಪರಾಧ ಅಡ್ಡಿ ಬಂದಾಗ ಸೈತಾನನು ನಮ್ಮ ಮುಳುಗಿಸುತ್ತದೆ. ಅಂತ ಸಮಯದಲ್ಲಿ ಸ್ವಾಮಿ ನಾವು ಇಕ್ಕಟ್ಟಿಗೆ ಅಂತ ಪ್ರಸಂಗಗಳು ನಮಗೆ ಎದುರಾಗುತ್ತವೆ ಅಂತ ನಮಗೆ ಅರಿವಿರಬೇಕಾಗಿದೆ. ಯಾರು ಇಂಥ ಅರಿವಿನಿಂದ ಬದುಕ್ತಾರೆ ಅವ್ರಿಗೆ ಎಚ್ಚರವಾಗಿ ಅಂತ ಪ್ರಸಂಗಗಳಿಗಾಗಿ ಅವ್ರಿಗೆ ಎಚ್ಚರವಾಗಿ ಹಾಕಿಸ್ತಾರೆ. ಮತ್ತು ಯಾವುದೇ ತಪ್ಪು, ಯಾವುದೇ ಶೋಧನೆ, ಯಾವುದೇ ಪಾಪದ ಕಲೆಗಳು ಅವರ ಜೀವಿತದಲ್ಲಿ ಅಡ್ಡ ಬರದ ಹಾಗೆ ದೇವರ ಕೃಪಾ ಸನ್ನಿಧಾನದಲ್ಲಿ ಯಾವಾಗಲೂ ಪ್ರಾಮಾಣಿಕರಾಗಿ ನಡೆದುಕೊಳ್ಳುವುದಕ್ಕೋಸ್ಕರ ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಸಹ ದೇವರಿಗೆ ಅವಿಧೇಯತನ ತೋರಿಸದ ಹಾಗೆ ಎಚ್ಚರವಾಗಿದ್ದು ಜಾಗೃತಿಯಿಂದ ತಮ್ಮ ಆತ್ಮಿಕವಾದಂತ ಜೀವಿತವನ್ನು ತಂದೆಯ ಮತ್ತು ತಮ್ಮ ನಡುವಿನ ಭಕ್ತಿಯನ್ನು
ಎಲ್ಲಾ ಕಾಲಕ್ಕೂ ಪರಿಶುದ್ಧವಾಗಿರುವ ಹಾಗೆ ಎಚ್ಚರಿಕೆಯಿಂದ ನೋಡಿಕೊಳ್ಳುವಂತ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತ ಈ ಭೂಮಿ ಮೇಲೆ ಎಚ್ಚರಿಕೆಯಿಂದ ಜೀವಿಸಬೇಕಾದಂತ ಜೀವಿತ. ಕ್ರಿಸ್ತ ನಂಬಿಕೆಯಲ್ಲಿ ಪ್ರಾಮಾಣಿಕತನದಿಂದ ಯಥಾರ್ಥತೆಯಿಂದ ದೇವರ ಪರಿಶುದ್ಧವಾದಂತ ವಾಕ್ಯಗಳಿಗೆ ಸಣ್ಣ ಸಣ್ಣ ವಿಷಯದಲ್ಲಿಯೂ ನಂಬಿಗಸ್ತರಾಗಿ ಬದುಕಬೇಕಾಗಿದೆ. ಆಗಿರುವಾಗ ಮಾತ್ರ ಕ್ರಿಸ್ತನ ಕೃಪೆಯ ಬಾಗಿಲು ನಮಗಾಗಿ ಸದಾ ತೆರೆದಿರುತ್ತದೆ. ಕ್ರಿಸ್ತನು ನಮ್ಮ ಜೊತೆಯಲ್ಲೇ ಇರ್ತಾನೆ. ಸೈತಾನ ಎಂತ ಆಕ್ರಮಣಗಳನ್ನ ನಮ್ಮ ಮೇಲೆ ಮಾಡಿದ್ರು ಸಹ ಯೇಸು ಕ್ರಿಸ್ತನು ಅವುಗಳನ್ನ ಕ್ಷಣ ಮಾತ್ರದಲ್ಲಿ ಎದ್ದು ಶಾಂತಪಡಿಸ್ತಾನೆ. ತನ್ನ ಅದ್ಭುತ ಕಾರ್ಯಗಳನ್ನ ಮಹತ್ ಕಾರ್ಯಗಳನ್ನ ಮಾಡಿ ನಮಗಾಗಿ ತನ್ನ ರಕ್ಷಣೆಯನ್ನ ಉಂಟು ಮಾಡಿ ಇದು ಅನ್ಯರ ಮಧ್ಯದಲ್ಲಿ ನಾವು ಜೀವಿಸುವಾಗ ಅನ್ಯರಿಗೆ ಸಾಕ್ಷಿ ಆಗ್ತದೆ, ದೇವರಿಗೆ ಮಹಿಮೆ ಆಗ್ತದೆ. ನಮ್ಮ ಪ್ರಾರ್ಥನೆ ಜ್ಞಾಪನೆ ದೇವರಿಗೆ ಮೆಚ್ಚುಗೆ ಆಗಿದೆ. ಆತನ ಕೃಪಾ ಸನ್ನಿಧಾನದಿಂದ ಸಹಾಯವು ದಿನನಿತ್ಯವೂ ಉಚಿತವಾಗಿ ಹಾಗೆ ಜೀವಿಸುವುದಕ್ಕಾಗಿ ದೇವರ ಆತ್ಮನ ಬಲವು ಸದಾಕಾಲ ನಮ್ಮೊಂದಿಗೆ. ದೇವರ ಮಕ್ಕಳಾದಂತ ನಾವು ದಿನನಿತ್ಯವೂ ಎಲ್ಲಾ ವಿಷಯದಲ್ಲಿ ದೇವರಿಗೆ ಪ್ರಾಮಾಣಿಕರಾಗಿ ಯಥಾರ್ಥವಂತರಾಗಿ ನಡೆದುಕೊಂಡು ಸಣ್ಣ ಸಣ್ಣ ವಿಷಯಗಳಲ್ಲಿ ಸಹ ನಾವು ಎಚ್ಚರವಾಗಿ ಪ್ರಾರ್ಥಿಸುತ್ತ ಯಾವ ದೋಷವೂ ನಮ್ಮ ಮೇಲೆ ಇರದಂತೆ ನಡೆದುಕೊಳ್ಳುತ್ತಾ ಸೈತಾನನು ಎಂಥ ಸಮಯದಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಿದರು ಕೃಪಾ ಸನ್ನಿಧಾನದಿಂದ ಸಹಾಯವು ಧಾರಾಳವಾಗಿ ಒದಗಿಕೊಂಡು ಕ್ಷಣ ಮಾತ್ರದಲ್ಲಿ ಸೈತಾನ ಕಾರ್ಯಗಳು ಲಯವಾಗಿ ಬಿದ್ದು ಹೋಗಿ ನಾಶವಾಗಿ ದೇವರ ಸನ್ನಿಧಾನದಲ್ಲಿ ದೇವರ ಮಕ್ಕಳಾದಂತ ನಾವು ಜಯಶಾಲಿಗಳಾಗಿ ನಿಲ್ಲುವಂತೆ ಕರ್ತನ ತನ್ನ ಸೇವಕರು, ತನ್ನ ಭಕ್ತರ, ತನ್ನ ಸಭೆ, ತನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗಳ ಜೀವಿತದಲ್ಲಿ ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ. ಅಂತ ಒಂದು ಆತ್ಮಿಕವಾದ ಭಕ್ತಿಪೂರ್ವಕವಾದ ಜೀವಿತವನ್ನು ಜೀವಿಸುವ ಸದಾ ಕಾಲವು ನಮ್ಮ ಪ್ರಾರ್ಥನೆಗೆ ದೇವರ ಕೃಪಾ ಸನ್ನಿಧಾನದಿಂದ ಸಹಾಯವು ಒದಗಿ ಬಂದು ಉತ್ತರಗಳು ಸಿಕ್ಕಲ್ಪಟ್ಟು ಈ ಭೂಮಿ ಮೇಲೆ ದೇವರಿಗೆ ಮಹಿಮೆಯಾಗಿ ನಮ್ಮ ಜೊತೆ ಇರುವಂತ ಅನ್ಯರು ಸಹ ದೇವರನ್ನು ಕೊಂಡಾಡುವಾಗೆ ದೇವರು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಿ ಕ್ರೈಸ್ತ ವಿಶ್ವಾಸದ ಜೀವಿತದಲ್ಲಿ ಶೋಧನೆಗಳನ್ನ ತಂದು ಪಾಪಗಳಿಗೆ ನಮ್ಮನ್ನ ಸಿಕ್ಕಿಸಿ ದೇವರಿಗೆ ಕೋಪ ಓದುವಂತೆ ನಮ್ಮನ್ನ ನಡೆಸಿ ನಮಗೆ ಸಿಗಬೇಕಾದಂತ ಸಹಾಯಗಳು ಸಿಕ್ಕದಂತೆ ಮಾಡಿ ನಮ್ಮನ್ನು ದೇವರ ಸನ್ನಿಧಾನದಿಂದ ಅಗಲಿಸುವಂತ ಪ್ರಯತ್ನವನ್ನ ಈ ಕೊನೆ ಕಾಲದಲ್ಲಿ ಸೈತಾನ ಯಾರನ್ನ ನುಂಗಲಿ ಯಾರನ್ನ ಬಿಡಲಿ ಎಂಬುದಾಗಿ ಸಿಂಹದೋಪಾದಿಯಲ್ಲಿ ಗರ್ಜಿಸುತ್ತಿರುವುದರಿಂದ ದೇವರ ಮಕ್ಕಳಿಗೂ ಸುರಕ್ಷತೆ ಅನ್ನೋದು ಅಷ್ಟು ಸುಲಭವಾದ. ಆದುದರಿಂದ ದೇವರನ್ನ ನಂಬಿ ದೇವರಲ್ಲಿ ಭಯಭಕ್ತುಳ್ಳವರಾಗಿ ದೇವರನ್ನ ಪ್ರೀತಿಸುತ್ತಿರುವ ದೇವರ ಮಕ್ಕಳಿಗೆ ತನ್ನ ಕೃಪೆಯು ಸದಾಕಾಲ ನೆಲೆಯಾಗಿದ್ದು ಯಾವ ಕಾರಣಕ್ಕೂ ತನ್ನ ಮಕ್ಕಳು ಪಾಪವನ್ನು ಮಾಡದಂತೆ ತನ್ನ ದೂತರ ಬೇಲಿನ ಹಾಕಿ ಎಲ್ಲಾ ವಿಷಯದಲ್ಲಿ ದೇವರಿಗೆ ನಾವು ನಂಬಿಕಸ್ಥರಾಗಿ ಜೀವಿಸುವಂತೆ ಪವಿತ್ರಾತ್ಮ ದೇವರನ್ನ ನಮ್ಮ ಜೊತೆಗೆ ಇರಿಸಿ ಸೈತಾನ ಆಕ್ರಮಣದಿಂದ ನಮ್ಮನ್ನು ತಪ್ಪಿಸಿ ಇಕ್ಕಟ್ಟುಗಳಲ್ಲಿ ಕೇಡುಗಳಲ್ಲಿ ನಮ್ಮನ್ನು ತಪ್ಪಿಸಿ ಆತನ ನಾಮವನ್ನು ಘನಪಡಿಸುವಂತೆಯೂ ಈ ಭೂಮಿ ಮೇಲೆ ಅನ್ಯರ ಮಧ್ಯದಲ್ಲಿ ಆತನಿಗೆ ಮಹಿಮೆ ಆಗುವಂತೆಯೂ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳ ಬದುಕನ್ನು ದೇವರು ಕಾಯ್ದು ಕಾಪಾಡಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂದಾಗಿ ಸಹೋದರಿ ಆನೆಯವರು ಪ್ರಾರ್ಥನೆ ಮಾಡಿ. You uncle, let's pray. Our most precious Heavenly Father, thank you, Lord, for this wonderful time and hour that you gave us to come before thy presence to seek your blessings this beautiful morning. As we have gathered here as a small family, Father, we've come to thy presence to ask the desire of our hearts to help us to be strong, courageous, help us to be more close to you so that we may fear your promises and walk according to thy will, thine plan, Father. Because you are our leader, you're holding an anchor for us, Father. Help us to walk
according to thy promises, Lord. We need your help. There's a lot of temptation is happening around the world, oh Father, dear Lord. You know our heart. You know that we stumble and sometimes we fall. Right now, we need your help to people for being tempted from Satan, from doing a lot of things against thine will, Lord Jesus. Help each and every children who are in the wrong path, Father. Yes, Lord Jesus, before there's so many people who are heartbroken. They can make their life more into problems and pains and sufferings and struggles, Lord Jesus. Because all empty lies to bother each and every children on this earth. There's so many tempted, we are all tempted, Father. But help us not to go weak, but in Christ we find victory. Raise each and every one, oh Father. Help them. They're all fallen into different kinds of temptations in their life. But you are a God. You are a holy God. You are a true living God. You want your children not to fall because you will lift them up every time we fall, Lord Jesus. Help no temptation will defeat the children. Yes, Father, we need you, Lord Jesus, to know that, Father, in this moment of temptation, guard every heart and strengthen the faith, oh Father. Lord Jesus, perfect in each and every one of us the grace that you have bestowed on your faithful servants, Lord Jesus, on your children too, Lord Father, because many children are getting into the trap of Satan and they're being tempted and doing things that they shouldn't do, Father. Yes, Father, they are into drugs, smoking, drinking, humanizer. Their people are killing, raping, murdering. They're into drugs, Lord Jesus. They don't even think. Nowadays, people are just killing one another, not even thinking their parents, their family would suffer. The Satan is trapping each and every children of yours, Father. We ask them to bind, to remove all the temptation from all the children, Father, dear God. Take full control over each and every heart, Father. Grant us the firmness of overcome the enemies. Please, Father, create a solid foundation in each and every one of them. Give us the courage to fight for the right things, Father. Help us not to get over the temptation from Satan. Help us to resist temptation. Help us to stay focused on the purpose, Father. We rebuke anything sent away with plans to stare off the tracks, Lord Jesus. We pray that you will keep us grounded and solid in the spiritual journey, Lord. Grant us strength and redeem us from any lustful desires, Father. We only accept and receive what you have for us. God, we are yours, children. We trust in you, Father. We come before you. We lift up every beautiful thing. Yes, there's a lot of troubles in the marriage. There's troubles in our heart, Father. We come before you to lift up everything that is there, Father. Remove them, Lord. Flee from every temptation, Lord Jesus. Help us to change, repent, and confess our sins, Lord Father. Help us to choose the right path, Lord Father in heaven. Help us to know where we are going wrong. Help us to soak us in your truth that we come from our word, Lord. Allow it to fill us with everything and need a battle to fight. Any temptation comes our way, Lord. Whenever we are tempted, help us to turn the spiritual, just like Jesus, you did. He was tempted. When you were tempted, let actions glorify you in everything we do, Father. Yes, Lord, wipe away every tears, wipe away every sin, Father. This facing the wreckness, help us not to go weak and distract, Father in heaven. Thank you, Lord. We find it difficult even more before you. Sometimes when we pray, when difficulty times comes, we forget, we don't pray. But that's the time we need to kneel before thy presence so that you will strengthen us and you will roar us. Your grace is sufficient for knowing that I'm worthy for all the goodness that you have done, oh Father. Give us the patience so that let us not rush to get rich in anything, Father. Lord, you're everything to us. Teach us to be peace, to be patient, to be at peace. To whom? Because we are grateful for
you give us, let us continue to lean and depend on you all the days of our life, Father. In Jesus' precious name I pray. Amen. ಆಮೆನ್ ಆಮೆನ್. ಅದ್ಭುತವಾದಂತ ಪ್ರಾರ್ಥನೆಗಾಗಿ ಸಹೋದರಿ ಅವರಿಗೆ ನಾನು ಸಲ್ಲಿಸ್ತೇನೆ. ಮುಕ್ತಾಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ದಿನಕ್ಕಾಗಿ, ಬೆಳಗಿನ ಜಾವಕ್ಕಾಗಿ, ನಿನ್ನನ್ನು ಕೊಂಡಾಡಲು ಕೊಟ್ಟಂತ ಕೃಪೆಗಾಗಿ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಎಲ್ಲಿಬ್ಬರಾಗಲಿ ಮೂವರಾಗಲಿ ಒಂದೇ ಮನಸ್ಸಿನಿಂದ ಪ್ರಾರ್ಥಿಸುವಾಗ ಅವರ ಮಧ್ಯದಲ್ಲಿ ನಾನು ಇರ್ತೇನೆ ಎಂಬುದಾಗಿ ಹೇಳಿ, ಮತ್ತು ಇಬ್ಬರು ಮೂವರು ಸೇರಿಕೊಂಡು ಪ್ರಾರ್ಥನೆ ಮಾಡುವಾಗ ಅವರ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ ಸ್ವಾಮಿ. ನಂಬಿಕೆಯಿಂದ ಧೈರ್ಯದಿಂದ ನಿನ್ನ ಪಾದದ ಬಳಿಗೆ ಬಂದಿದ್ದೇವೆ. ಈ ಭೂಮಿ ಮೇಲೆ ನಿನ್ನ ಮಕ್ಕಳಾದಂತ ನಾವು ವಿಶೇಷವಾಗಿ ನಿನ್ನ ನಂಬಿಕೆಯ ಮೇಲಣ ಜವಾಬ್ದಾರಿಕೆಯನ್ನ ಈ ಭೂಮಿ ಮೇಲೆ ಸ್ವಾಮಿ ನಾವು ಹೊತ್ತುಕೊಂಡು ಜೀವಿಸುತ್ತಿರುವಾಗ ನಮ್ಮ ನಂಬಿಕೆಗಳಿಗೆ ಧಕ್ಕೆ ತರುವಂತ ಕಾರ್ಯವನ್ನ ಸೈತಾನನು 24 ಗಂಟೆಗಳ ಕಾಲದಲ್ಲಿ ನಿರಂತರವಾಗಿ ನಡೆಸುತ್ತಾ ಇರುವಂತನಾಗಿದ್ದಾನೆ ಸ್ವಾಮಿ. ನಮ್ಮ ಪ್ರಕೃತಿಯನ್ನೇ ನಿನ್ನ ಬಲಂತ ತೀವ್ರ ನಾವು ಬಲಹೀನರು ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರ್ಲಿ ಸ್ವಾಮಿ. ಯಾವ ಕಾರಣಕ್ಕೂ ಸ್ವಾಮಿ ನಾವು ನಿನ್ನ ಪ್ರೀತಿಯಿಂದ ಅಗಲಿ ಹೋಗದಾಗೆ, ನಿನ್ನ ಕೃಪೆಯಿಂದ ಅಗಲಿ ಹೋಗದಾಗೆ, ನಿನ್ನ ಪ್ರಸನ್ನತೆಯಿಂದ ಅಗಲಿ ಹೋಗದಾಗೆ ನಮ್ಮನ್ನ ಕಾಯಿ, ನಮ್ಮನ್ನ ಕಾಪಾಡು. ಪ್ರತಿಯೊಬ್ಬ ನಿನ್ನ ಮಗಳು ಸೈತಾನನ ಪ್ರೀತಿಯ ಬಲೆಗೆ ಬೀಳದಂತೆ ಜೋಪಾನ, ಆತನ ಎಲ್ಲಾ ಕುತಂತ್ರದ ಮೋಸದ ಬಲೆಗಿನಿಂದ ತಪ್ಪಿಸು. ನಮ್ಮ ಹೃದಯವು ಯಾವುದೇ ರೀತಿಯಾದ ಹಠವನ್ನು, ಯಾವುದೇ ರೀತಿಯಾದಂತಹ ಮಿಥ್ಯಾ ಭಕ್ತಿಯನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ನೆನಸದಂತೆ, ಸೇರದಂತೆ ನೀನು ನೋಡಿಕೋ ಸ್ವಾಮಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಸಣ್ಣ ಸಣ್ಣ ವಿಷಯದಲ್ಲಿಯೂ ಎಚ್ಚರಿಕೆಯುಳ್ಳವರಾಗಿ, ಜಾಗೃತಿಯುಳ್ಳವರಾಗಿ, ದಿನಲ್ಲಿ ಭಯಭಕ್ತಿಯುಳ್ಳವರಾಗಿ ಸದಾಕಾಲ ನಿನ್ನ ಸುರಕ್ಷತೆಯ ಹಸ್ತದ ಪರಾಮರಿಕೆಯಲ್ಲಿ ಜೀವಿಸುವ ಹಾಗೆ ಸಹಾಯ. ಯಾವ ಸಮಯದಲ್ಲಿಯೂ ಸೈತಾನನು ಆಕ್ರಮಣ ಮಾಡಿದರೂ ನಿನ್ನ ದೂತರ ಬೇಲಿನ ಹಾಕಿ ನಿನ್ನ ಭಕ್ತರನ್ನ ನೀನು ಜೋಪಾನ ಮಾಡಿ, ನೀನು ಕಾಪಾಡು. ಅಪಾಯ ವಿಪತ್ತು ಕೇಡು ಗಂಡಾಂತರಗಳು ಎದುರಾಗಿ ಬರುವಾಗ ನಿನ್ನ ಅಪಾರವಾದ ಕೃಪೆಯಿಂದ ಸ್ವಾಮಿ ನಿನ್ನ ಮಕ್ಕಳನ್ನ ಕನಿಕರಿಸಿ ಎಲ್ಲ ಕೇಡಿನಿಂದ ತಪ್ಪಿಸಿ ಕಾಪಾಡು ಸ್ವಾಮಿ. ಕಷ್ಟ ಸಂಕಟ ಬಾಧೆ ಬಂಧನಗಳಿಂದ ಬಿಡುಗಡೆ, ನೋವು ತೊಂದರೆ ದುಃಖಗಳನ್ನ ದೂರ, ಪರಲೋಕದ ಸುರಕ್ಷತೆಯನ್ನ ಸುಕ್ಷೇಮವನ್ನು ಅನುಭವಿಸುವ ಸ್ವಾಮಿ. ನಾವು ನಂಬಿಗಸ್ತರಾಗಿ ಪ್ರಾಮಾಣಿಕರಾಗಿ ಜೀವಿಸಲು ಬೇಕಾದ ಪವಿತ್ರಾತ್ಮ ದೇವರ ಬಲವನ್ನು ಹಾಗೂ ಎಲ್ಲ ಸುರಕ್ಷತೆಯನ್ನು ಹಾಗೂ ನಿನ್ನ ಮೇಲೆ ವಿಶ್ವಾಸದಿಂದ ಭಕ್ತಿಯಿಂದ ಜೀವಿಸಲು ಬೇಕಾದ ಎಲ್ಲ ಅನುಕೂಲಗಳನ್ನು ಸಾಮರ್ಥ್ಯವನ್ನು ನಮಗೆ ದಯಪಾಲಿಸುವ ಸ್ವಾಮಿ. ನೀನು ನಮಗೆ ಎಲ್ಲವನ್ನ ಒದಗಿಸಿಕೊಟ್ಟು ನಿನ್ನ ಚಿತ್ತವನ್ನ ಮಾಡಲು ನಮಗೆ ಅವಕಾಶ ಕೊಟ್ಟಾಗ ನಾವು ನಮ್ಮ ಸ್ವಂತ ಬುದ್ಧಿಯನ್ನು ಉಪಯೋಗಿಸಿ ಸ್ವಂತ ಆಲೋಚನೆಗಳಿಂದ ಸ್ವಾಮಿ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡದಂತೆ ಪವಿತ್ರಾತ್ಮ ದೇವರು ಎಲ್ಲಾ ವಿಷಯಗಳಲ್ಲಿ ಸ್ವಾಮಿ ನಾವು ನಿನ್ನನ್ನು ಹತ್ತುಕೊಂಡು ನಿನ್ನಲ್ಲಿ ಭಯಭಕ್ತುಳ್ಳವರಾಗಿ ನಿನ್ನನ್ನು ಘನಪಡಿಸುತ್ತಾ ನಿನ್ನ ಕೃಪಾಸ್ತದ ಸುರಕ್ಷತೆಯಲ್ಲಿ ನಾವು ಸುಕ್ಷೇಮದಿಂದಿರುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನ, ಸಭೆಗಳನ್ನ, ಕರ್ತನ ನಾಯಕರುಗಳನ್ನ, ಬೋಧಕರುಗಳನ್ನ ಈ ಕೊನೆ ಕಾಲದಲ್ಲಿ ನಿನ್ನ ಹಸ್ತಕ್ಕೊಪ್ಪಿಸ್ತೇನೆ ಸ್ವಾಮಿ. ನಿನ್ನ ಮಕ್ಕಳಾದ ನಮ್ಮ ಮೇಲೆ ದಯೆ ಇರಲಿ, ಕೃಪೆ ಇರಲಿ ಸ್ವಾಮಿ. ಎಲ್ಲಾ ಕಾಲಕ್ಕೂ ನಿನ್ನ ಪರಿಶುದ್ಧವಾದ ಪ್ರಸನ್ನತೆಯನ್ನ ನಮ್ಮನ್ನ ತುಂಬಿಸಿ ಅಭಿಷೇಕಿಸಿ ನಿನ್ನ ನಾಮದ ಘನತೆಗೋಸ್ಕರ ಉಪಯೋಗಿಸುವ ಸ್ವಾಮಿ. ಇಕ್ಕಟ್ಟು ಅಪಾಯಗಳು ಶೋಧಗಳು ನಮ್ಮಿಂದ ದೂರ ಆದಾಗ ಅನ್ಯ ಜನರು ಸ್ವಾಮಿ ನೀನು ನಮಗಾಗಿ ಮಾಡಿದಂತ ಹಿತವನ್ನು, ಘನ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡು ಕರ್ತನೆ ನಿನ್ನ ನಾಮಕ್ಕೆ ಭಯಭಕ್ತುಳ್ಳವರಾಗಿ ನಿನ್ನನ್ನು ಆರಾಧಿಸಲು ನಿನಗಾಗಿ ತಮ್ಮನ್ನು ಒಪ್ಪಿಸಿಕೊಡ್ಲಿಕ್ಕಾಗುವಂತೆ ನಿನ್ನ ಕೃಪೆ ತೋರು ಸ್ವಾಮಿ. ಅಂತ ಸಾಕ್ಷಿಯ ಜೀವಿತ ನಮ್ಮದಾಗುವಂತೆ ಕಾರ್ಯ ಮಾಡಿ. ಅಂತ ಸಾಕ್ಷಿಯ ಜೀವಿತಕ್ಕೆ ಬೇಕಾದಂತ ನಂಬಿಕೆಯನ್ನು, ವಿಶ್ವಾಸವನ್ನು, ಪ್ರಾಮಾಣಿಕತೆಯನ್ನು ಹಾಗೂ ನಿನ್ನ ಪರಲೋಕದ ಸುರಕ್ಷತೆಯನ್ನು ಅನುಭವಿಸು ಸ್ವಾಮಿ. ನಿನ್ನ ಮೇಲಣ ಭಯ ಭಕ್ತಿಯಲ್ಲಿ ನಾವು ಎಂದು ಕುಂದು ಹೋಗದಾಗಿ, ತಪ್ಪಿ ಹೋಗದಾಗಿ, ವಿರುದ್ಧವಾಗಿ ನಡೆದು ಪಾಪ ಮಾಡದಾಗಿ ನಿನ್ನ ಕೃತ್ಯ ಹಸ್ತದ ಪರಾಂಬರಿಕೆಯನ್ನ ನಮಗಾಗಿ ದಯಪಾಲಿಸು ಸ್ವಾಮಿ. ಎಲ್ಲಾ ಕಾಲದಲ್ಲೂ ಹತ್ತಿರವಿರು, ಎಲ್ಲಾ ಕೇಡಿಯಿಂದ ನಮ್ಮನ್ನ ತಪ್ಪಿಸಿ ಸೈತಾನ ಕಾರ್ಯಗಳ ಲಯಪಡಿಸು, ಅಂಧಕಾರದ ದೊಡ್ಡನ್ನು ತೆಗೆದುಹಾಕು, ಸಮಾಧಾನದ ಮಾರ್ಗದಲ್ಲಿ ನಡೆಸು, ನಿತ್ಯ ಆಶೀರ್ವಾದಗಳಿಂದ ತಪ್ಪಿಸು, ನಿತ್ಯ ಜೀವಕ್ಕಾಗಿ ನಮ್ಮನ್ನು ಸಿದ್ಧಪಡಿಸು ಸ್ವಾಮಿ. ಇವು ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ, ಬಾಧೆಗಳಲ್ಲಿ, ಬಂಧನಗಳಲ್ಲಿ, ಬಡತನಗಳಲ್ಲಿ ಸಿಕ್ಕಿಕೊಂಡ ಮಕ್ಕಳನ್ನ ನಿನ್ನಷ್ಟಕ್ಕೊಪ್ಪಿಸ್ತೇನೆ. ಅವರೆಲ್ಲರ ಅವಶ್ಯಕತೆಗಳನ್ನು ಪೂರೈಸಿ ಅವರ ಅಗತ್ಯಕ್ಕೆ ತಕ್ಕ ಬೇಕಾದ ಸಹಾಯವನ್ನು, ಅನುಕೂಲಗಳನ್ನು ಒದಗಿಸುವ ಸ್ವಾಮಿ. ವಿಶೇಷವಾಗಿ ಕರ್ತನೆ ಅನಾಥ ಮಕ್ಕಳಿಗಾಗಿ, ಅನಾಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಸ್ವಾಮಿ.
ಮಕ್ಕಳನ್ನ ಆಶ್ರಯಿಸು, ಬಲಪಡಿಸು, ನೋಡ್ಕೊಳ್ತಕ್ಕಂತ ನಾಯಕರುಗಳನ್ನ ಆಶೀರ್ವದಿಸು. ಅವರ ಯಾವುದೇ ಕೊರತೆ ಬರದ ಹಾಗೆ ಸಿಗಬೇಕಾದಂತ ಸಹಾಯವು ಅವರಿಗೆ ಸಿಕ್ಕಿ ನೆಮ್ಮದಿಯ ಕಾಲಗಳನ್ನ ಅನುಭವಿಸುವಂತೆ, ಸಮಾಧಾನದಿಂದ ಬದುಕುವಂತೆ, ಸಂತೋಷದಿಂದ ನಿನ್ನನ್ನು ಕೊಂಡಾಡ್ಲಿಕ್ಕಾಗುತ್ತೆ. ವಿಶೇಷವಾಗಿ ಸ್ವಾಮಿ ಕರ್ತನೆ, ನಿನ್ನ ಕೃಪೆ ಈ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತ ನಿನ್ನ ಭಕ್ತರಾದ ನಮ್ಮೆಲ್ಲರ ಮೇಲೆ ಇರಲಿ ಸ್ವಾಮಿ. ಹಿರಿಯರಂತ ಇವುಗಳನ್ನು ನಮ್ಮವ್ರನ್ನ ಆಶ್ರಯಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಮಾಡುವಂತ ಸೇವೆ ಕೆಲಸಗಳನ್ನ ಆಶ್ರಯಿಸು, ಆರೋಗ್ಯದಿಂದ ತಿಳಿಸು, ಭಯಭಕ್ತಿಯಿಂದ ನೀತಿಯ ಸೇವೆ ಉಪಯೋಗಿಸಿಕೊಂಡು ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು. ಸೋದರಿ ಆನೆಯವರನ್ನು ಯಜಮಾನನ ತಾಯಿಯನ್ನು ಆಶ್ರಯಿಸು, ಇಳಿಯುವಂತರ ಕೈಗಳನ್ನ ಬಲಪಡಿಸು, ಆರೋಗ್ಯದಿಂದ ತಿಳಿಸು, ಬರ್ತಗಳಿಸು. ಅವರೆಲ್ಲೇ ಇದ್ದರೂ ಸುರಕ್ಷಿತವಾಗಿ ಸುಕ್ಷೇಮದಿಂದ ಸಮಾಧಾನದಿಂದ ನಿನ್ನನ್ನು ಕೊಂಡಾಡುತ್ತಾ, ನೀನು ಮಾಡಿದ ಉಪಕಾರಗಳನ್ನು ನೆನೆಸುತ್ತಾ, ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿನ್ನ ಸೇವೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಕಾರ್ಯ ಎಲ್ಲ ಇಕ್ಕಟ್ಟಿನಿಂದ ಶೋಧನೆಯಿಂದ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಸ್ವಾಮಿ ಹಿರಿಯಂತ ಪ್ರೇಮ ಆಶ್ರಯಿಸು, ಅವರ ಕುಟುಂಬ ಮಕ್ಕಳನ್ನ ಆರೋಗ್ಯದಿಂದ ತಿಳಿಸು, ಎಲ್ಲ ಕೊರತೆ ನೀಸಿ ಕೇಳ್ಪಡಿಸು, ಬಾಳು ನಡೆಸು, ನಿತ್ಯ ಆಶುಪಡಿಸಿ ನಿತ್ಯಪಡಿಸು. ಹಿರಿಯಂತ ಲೋಕ ಸಕಲವನ್ನು ಮಾಡುವಂತೆ ಕೆಲಸಗಳು ಜಯಪಡು, ಸುಖಪಡು, ಸಮಾಧಾನ ಕೊಡು, ನೆಮ್ಮದಿ ಕೊಡು, ತೃಪ್ತಿ ಕೊಡು, ರಾಜ್ಯಕ್ಕಾಗಿ ಸಹಾಯ ಮಾಡು ಸ್ವಾಮಿ. ಸೋದರಿ ರಾಜೇಶ್ವರ ಸುಸ್ಥಾನಪ್ಪ ಮಗಳ ಪ್ರಾರ್ಥನೆ ಲಾಲಿಸು, ಸ್ವತಂತ್ರವನ್ನು ಕೊಡು, ಅವರು ಶಾಲೆ ಮತ್ತು ಅಲ್ಲಿ ನಡತಕ್ಕಂಥ ಸೇವೆಯನ್ನು ಆಶ್ರಯಿಸು. ಎಲ್ಲರಿಗೂ ಬೇಕಾದಂತ ಆರೋಗ್ಯ, ಶಿಕ್ಷಣ, ಸಮಾಧಾನ, ಸಮೃದ್ಧಿ, ನೆಮ್ಮದಿಯನ್ನು ಕೊಟ್ಟು ಯಾವ ಕೊರತೆ ಇಲ್ಲದೆ ನಿನ್ನನ್ನು ಆರಾಧಿಸಲು, ನಿನ್ನಲ್ಲಿ ಭಯಭಕ್ತರಾಗಲು ರಾಜ್ಯಕ್ಕಾಗಿ ಸಹಾಯ ಮಾಡು ಸ್ವಾಮಿ. ಈಗ ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಕರ್ತನೆ ನನ್ನನ್ನು ನಮ್ಮ ಮಕ್ಕಳನ್ನು ಮಾಡುವಂತ ಸೇವೆಯನ್ನು ನೆನಸ್ಕೊಳ್ತೇನೆ ಸ್ವಾಮಿ. ನಮಗಾಗಿ ಕಾರ್ಯ ಮಾಡು, ಕಟ್ಟಿನಲ್ಲಿ ಕೇಳಿನಿಂದ ನಮ್ಮನ್ನು ತಪ್ಪಿಸಿ ಕಾಪಾಡು, ಮನೆ ವಿಷಯದಲ್ಲಿ ಸಹಾಯ ಮಾಡು. ಇವತ್ತಾದಷ್ಟು ಮಟ್ಟಿಗೆ ನಮಗೆ ಮನೆ ದೊರೆತು ನಾವು ಅತಿ ಬೇಗನೆ ಸ್ವಾಮಿ ಮನೆಯನ್ನ ಖಾಲಿ ಮಾಡಿ ಓನರಿಗೆ ಒಪ್ಪಿಸ್ಕೊಳ್ಲಿಕ್ಕೆ ಕೃಪೆ ತೋರು. ಈ ಕಟ್ಟಿನಿಂದ ನಮ್ಮನ್ನು ತಪ್ಪಿಸು, ಈ ಕಟ್ಟಿನಿಂದ ನಮಗೆ ಬಿಡುಗಡೆ ಮಾಡು. ಇವತ್ತು ನಿನ್ನ ರಕ್ಷಣೆಯನ್ನು ನಮಗೆ ತೋರಿಸು, ನಿನ್ನ ಕೃಪೆಯಿಂದ ನಮ್ಮನ್ನು ನಡೆಸು. ಸಿಗಬೇಕಾದಂತ ಮನೆ ವ್ಯವಸ್ಥೆಯಾಗಿ ಯಾವುದೇ ಬಾಧೆ ಇಲ್ಲದೆ ನಿನ್ನ ನಾಮಕ್ಕೆ ಯಾವುದೇ ಕುಂದು ಕೊರತೆಗಳನ್ನು ನಾವು ತರದ ಹಾಗೆ ಸ್ವಾಮಿ ನಿನ್ನ ಸೇವೆಯಲ್ಲಿ ನಿನ್ನ ನಾಮವನ್ನು ಮಹಿಮೆ ಪಡಿಸಲು, ನಿನ್ನ ನಾಮದ ಘನತೆ ಗೌರವವನ್ನು ಕಾಪಾಡಲು ನಮಗೆ ನೀನು ನೆರವಾಗು, ನಮಗೆ ಸಹಾಯ ಮಾಡು. ಇಕ್ಕಟ್ಟಿನಿಂದ ನಮ್ಮನ್ನು ತಪ್ಪಿಸು ಸ್ವಾಮಿ. ಸೈತಾನ್ನೆಲ್ಲ ಮೋಸದ ಬಲೆಗಳನ್ನು ನಮ್ಮನ್ನು ತಪ್ಪಿಸಿ ಕಾಪಾಡು. ತಿಳಿದು ನಮ್ಮ ಅಜ್ಞಾನದ ತಪ್ಪು ಅಪರಾಧ ಕ್ಷಮಿಸು, ಕೃಪೆಯ ಪರಾಂಬರಿಕೆಲ್ಲ ನಡೆಸು. ನೀತಿಯ ಸೇವೆ ನಮ್ಮನ್ನು ಉಪಯೋಗಿಸ್ಕೊ, ಮಹಿಮೆ ರಾಜ. ಎಲ್ಲಾ ಘನ ಮಾನ ಸ್ತುತಿ ಸ್ತೋತ್ರಕ್ಕಾಗಲೇ ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು ನಿನ್ನ ಮುದ್ದು ಮಗನೂ ಆಗಿರುವ ಇದೇ ರೀತಿಯ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆದ ವಿನತಿಯಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ನೀವು ತಂದೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವನ್ನ ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮ ದೇವರ ಅನುನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗ ನಿನ್ನನ್ನು ಪ್ರೀತಿಸಿ, ನಿನ್ನನ್ನು ಆರಾಧಿಸಿ, ನಿನ್ನಲ್ಲಿ ಭಯ ಭಕ್ತಿಯುಳ್ಳವರಾಗಿ ಜೀವಿಸುವಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಈಗಲೂ ಯಾವಾಗ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇನ್. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ, ಉತ್ತಮವಾದಂತಹ ಹಾಡಿಗಾಗಿ